पञ्चास्यम् गन्धराय उपरि परिगतम् देववृन्दैरमन्दैः उग्रम् व्यग्रेन्द्रलोकाभयदमरिदराध्यायुधोदग्रबाहुम् रुद्रम् रुद्रेन्द्रमुख्यामरगणविनुतम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणानाम् रूक्षम् द्रक्षम् महेक्षम् कपितदुरितमक्षोभणीयम् दिदृक्षे ज्वलत्कनकपिञ्जरम् कलितभक्तहृत्पञ्जरम् चिरम् मुदितनिर्जरम् श्रुतिमहाटवीकुञ्जरम् भजे भुवनबन्धुरम् हृदि निजेन्दिरामन्दिरम् हरम् दुरगकन्धरम् दरधरम् मृकण्ठीरवम् जगन्निधानपितरम् नृहरेशकरम् नुमः यन्नाभिकुहरोद्भूतस्तनयो हंसवाहनः यदुत्सङ्गा सङ्गा जगदुदयभङ्गाब्दितनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिदमरपुषे सिंहवपुषे नरकेसरिणम् धिक्कृतहिरण्यकरिणम् च सुकरिणम् तोषितबुधजनहरिणम् वरिणम् धरिणम् स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास तु प्रेम्णा प्राणनारायणौ स्वयम् हरिः ओम् सहना भवतु सहनौ भुनक्तु सह वीर्यम् करवावहै तेजस्विनावतीतमस्तु मा विद्विषावहै ॐ शान्ति शान्ति शान्तिः ॐ नमो भगवते तस्मै सर्वतः परमायते सर्वप्राणिहृदि सिद्धाय वामनाय नमो नमः। ಮಂತ್ರ ಜಪದ ಬಗ್ಗೆ ಕೆಲವರು ಒಂದು ಸಂದೇಹ ಅಂದರೆ ಸಂದೇಹ ವ್ಯಕ್ತಪಡಿಸಿದರು. ಏನು ಅಂದರೆ ಒಂದು ಪ್ರಶ್ನೆ ಅಂದರೆ ಅಂಡರ್ವೇರ್ ಹಾಕ್ಕೊಂಡು ಜಪ ಮಾಡಬಹುದು. ನಿಜವಾಗಿ ಮಾಡಬಾರದು, ಅದು ಇನ್ನೂ ನಿಮ್ಮ ಸೌಕರ್ಯಕ್ಕೆ ಬಿಟ್ಟದ್ದು. ವಾಸ್ತವಿಕವಾಗಿ ಅಂಡರ್ವೇರ್ ಹಾಕದೆ ಜಪ ಮಾಡುವುದು ಒಳ್ಳೆಯದು. ಯಾಕಂದರೆ ಖಂಡ ವಸ್ತ್ರವನ್ನು ಯಾರೂ ಕೂಡ ಖಂಡ ವಸ್ತ್ರವನ್ನು ಪೂಜಾ ಕಾಲ ಧರಿಸಬಾರ್ದು ಅಂತ. ಅದು ಹೆಣ್ಮಕ್ಳು ಒಬ್ಬೊಬ್ಬ ಸಖಂಡ ವಸ್ತ್ರ ಧರಿಸ್ತಾರೆ, ಅದನ್ನು ಅವರಿಗೆ ನಮಗೇನು ಹೇಳುವಂಗಿಲ್ಲ. ಈಗ ಅವರು ಆವಾಗಲೇ ಸಂಪ್ರದಾಯವನ್ನು ಬಿಟ್ಟಿದ್ದಾರೆ. ಖಂಡ ವಸ್ತ್ರ ಧಾರಣೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿರೋದು. ದೇವರ ಪೂಜೆ ಮಾಡುವಾಗ ತುಂಡು ಮಾಡಿ ಹೊಲಿದ ಬಟ್ಟೆಯನ್ನು ಬಳಸಬಾರದು. ಅದರಿಂದ ಅಂಡರ್ವೇರ್ ಕಟ್ಟು ಮಾಡಿ ಹೊಲಿದದ್ದು, ಯಾವುದೇ ಒಂದನ್ನು ಕಟ್ಟು ಮಾಡಿ ಹೊಲಿದ ಬಟ್ಟೆಯನ್ನು ಮೈಯಲ್ಲಿ ಧರಿಸಬಾರದು ಪೂಜಾ ಕಾಲ. ಆದರೆ ಹೆಣ್ಮಕ್ಳು ಅದನ್ನು ಬಳಕೆ ತಂದುಬಿಟ್ಟಿದ್ದಾರೆ, ಇನ್ನೇನು ಮಾಡೋಂಗಿಲ್ಲ. ಅದು ಹೆಣ್ಮಕ್ಳಿಗೆ ನಾನು ಏನು ಹೇಳಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಅದು ಸಾಧ್ಯವಾದಷ್ಟು ಗಂಡಸರು ಅಂಡರ್ವೇರ್ ಹಾಕದೆ ಪಂಚೆ ಕಚ್ಚೆ ಉಟ್ಕೊಂಡು ಜಪ ಮಾಡೋದು ಶ್ರೇಷ್ಠ. ಅನಿವಾರ್ಯ ಆದರೆ ಏನು ಮಾಡೋದು, ಪಂಚೆ ಇಲ್ಲ ಅಂಡರ್ವೇರ್ ಮಾತ್ರ ಇರೋದು ಏನು ಮಾಡೋದು. ಅದೇ ಅಂಡರ್ವೇರ್ ಮಾತ್ರ ಜಪ ಮಾಡೋದು ಬಿಡಬೇಡಿ, ಜಪ ಮಾಡಿ. ಕೆಲವರು ಪಂಚೆ ಗೊತ್ತೇ ಇಲ್ಲ ಉಟ್ಟು ಅದನ್ನು ನೋಡೇ ಇಲ್ಲ ಎಂಬುದಲ್ಲಿ ಎಂಥ ಬ್ರಾಹ್ಮಣರು ಇದ್ದಾರೆ, ಏನು ಹಾಕ್ಬಿಡಿ, ಇನ್ನೇನು ಮಾಡಬೇಕು. ಆಮೇಲೆ ಅದು ಒಂದು ಸ್ನಾನ ಮಾಡಿ ಜಪ ಮಾಡಿ. ಎರಡನೇದು ದೇವರ ಎದುರು ಕೂತು ಸ್ನಾನ ಮಾಡಿ ಜಪ ಮಾಡಿ. ಒಂದು ವೇಳೆ ನೀವು ಪ್ರಯಾಣದಲ್ಲಿದ್ದರೆ, ಬಸ್ನಲ್ಲಿಯೋ ಕಾರ್ನಲ್ಲಿಯೋ ಟ್ರೈನ್ನಲ್ಲಿಯೋ ಇದ್ದೀರಿ, ಆವಾಗ ಆ ಜಪದ ಹೊತ್ತು ಬೆಳಗಾದ ಸೂರ್ಯೋದಯ ಕಾಲದಲ್ಲಿ ಆವಾಗ ಅಯ್ಯೋ ಮೇಲಿಗೆಲ್ಲಿದ್ದೇವಲ್ಲ ಬಸ್ನಲ್ಲಿ ಅಂತ ಜಪ ಮಾಡೋದು ಬಿಡಬೇಡಿ. ಆ ಹೊತ್ತಿನಲ್ಲಿ ನಿನ್ನೆ ಕೃಷ್ಣರ ಪವಿತ್ರವ ಅಂತ ಮಂತ್ರವನ್ನು ಹೇಳಿ ಮಂತ್ರ ಸ್ನಾನ ಮಾಡಿ ಬಸ್ನಲ್ಲೇ ಜಪ ಮಾಡಿ. ಆ ಹೊತ್ತಿಗೆ ಜಪ ಮಾಡೋದು ಮುಖ್ಯ, ಏನೂ ತೊಂದರೆ ಇಲ್ಲ. ಇದೆಲ್ಲ ವಿಷಯಗಳು. ಜಪ ಬಿಡಬೇಕಾಗಿಲ್ಲ. ಅವತ್ತು ನಿನ್ನೆ ಜಪ ಮಾಡ್ಲಿಕ್ಕೆ ಆಗಲಿಲ್ಲ, ಬಸ್ನಲ್ಲೇ ಇದ್ದೆ, ಈ ಬಸ್ನಲ್ಲಿ ಜಪ ಮಾಡಬಹುದು. ಅದನ್ನು ಆವಾಸೇವಾ ಪ್ರವಾಸೇವಾ ಸರ್ವಾವಸ್ಥಾಂ, ಇದು ಮಹಾಭಾರತದಲ್ಲಿ ವೇದವ್ಯಾಸರ ಆದೇಶ. ಆವಾಸೇವಾ ಪ್ರವಾಸೇವಾ ಅಂದರೆ ಅವ್ರು ಹೇಳೋದು ಮನೆಯಲ್ಲಿ ಕೂಡ ಆವಾಸದ ಮನೆ, ಪ್ರವಾಸದಲ್ಲಿದ್ದಾಗ ಸರ್ವಾವಸ್ಥಾನ್ವತ, ನೀನು ಯಾವ ಸ್ಥಿತಿಯಲ್ಲಿ ಇದೆಯೋ ಆ ಸ್ಥಿತಿಯಲ್ಲಿ ಜಪ ಮಾಡು ಅಂತ ಹೇಳ್ತಾರೆ. ಹೀಗೆ ಅದೇನೋ ಜಿಜ್ಞಾಸೆ, ಕೆಲವರು ಸಂಶಯ ಕೇಳಿದರು.
ಅದಕ್ಕೆ ಅಷ್ಟು ವಿವರಣೆ. ಆಮೇಲೆ ಅದು ನಿನ್ನೆ ಹೇಳಿದ್ರು, ನೀವು ಒಳ್ಳೆಯದು ಎಷ್ಟು ಜಪ ಮಾಡ್ತೀರೋ ಅಷ್ಟು 10ಕ್ಕೆ ಒಂದು ತರ್ಪಣ ಕೊಡೋದು ಒಳ್ಳೆಯದು. ಆಮೇಲೆ ಋಷಿ ಛಂದಸ್ಸು ದೇವತೆಯನ್ನು ಕೊನೆಗೆ ಹೇಳಬೇಕಾಗಿದೆ, ಅದು ಅನಗತ್ಯವಾದ ಕೆಲಸ. ಮೊದಲು ಮಾತ್ರ ಹೇಳಬೇಕಾದ್ದು, ಮುಕ್ತಾಯದಲ್ಲಿ ಮತ್ತೆ ಋಷಿ ಛಂದಸ್ಸು ದೇವತೆಗಳನ್ನ ಹೇಳಬೇಕಾಗಿಲ್ಲ. ನಾವು ಮತ್ತೆ ನಚಿಕೇತನ ಪ್ರಪಂಚಕ್ಕೆ ಬರೋಣ. ಅದನ್ನು ನಾವು ನಚಿಕೇತನಾಗುವುದು ಬೇಡ, ಅಂದ್ರೆ ಏನು ಮಾಡೋದು, ನಾವು ಏನನ್ನಾದ್ರೂ ಮಾಡಬೇಕು. ಇಲ್ಲದ್ರೆ ನಚಿಕೇತನ ಅನುಸರಿಸಲಿಕ್ಕೆ ಆಗ, ಯಾಕಂದ್ರೆ ಅವನು ಏನು ಯಾಕೆ ಮಾಡಲಿಲ್ಲ ಅಂದರೆ ಅವನು ಒಳಗಿಂದ ಮಾಡ್ತಾ ಇದ್ದ, ಎಲ್ಲವನ್ನೂ ಒಳಗಿಂದ ಮಾಡ್ತಾ ಇದ್ದ. ನಮಗೆ ಒಳಗೂ ಇಲ್ಲ ಹೊರಗೂ ಇಲ್ಲ ಅಂತ ಆಗುತ್ತೆ, ಏನು ಮಾಡದೇ ಇದ್ದಾನೆ. ಒಳಗೆ ಏನು ಇಲ್ಲ, ಹೊರಗೆ ಏನು ಮಾಡೋಲ್ಲ. ಆದ್ದರಿಂದ ನಾವು ನಚಿಕೇತ ಅಂತರಂಗ ಪ್ರಪಂಚದಲ್ಲಿ ಪೂರ್ಣ ಪ್ರಮಾಣವಾಗಿ ಎಚ್ಚರವಾಗಿದ್ದ. ಧ್ಯಾನ ಅಂದರೆ ಅದೇ. ಧ್ಯಾನ ಅಂದರೆ ಮೂರರ ಮಿಶ್ರಣ, ಎಚ್ಚರ, ಕನಸು, ನಿದ್ರೆ. ಹೊರಗಿನ ಪ್ರಪಂಚದ ಬಗೆಗೆ ನಿದ್ರೆ ಧ್ಯಾನ ಅಂದರೆ, ಒಳಗಿನ ಪ್ರಪಂಚದ ಎಚ್ಚರ ಮತ್ತು ಒಳಗಿನ ಪ್ರಪಂಚದಲ್ಲಿ ಕನಸು ಕಾಣುವುದು, ಅದು ನಾವು ಬಯಸಿದ ಕನಸು ಕಾಣುವುದು. ಹಾಗಾಗಿ ಅದು ಎಲ್ಲವೂ ಮಿಶ್ರಣ ಮಾಡಿದಾಗ ಅದು ಧ್ಯಾನ ಆಗುತ್ತೆ. ಅದನ್ನು ಅಭ್ಯಾಸ ಮಾಡ್ತಾ, ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಜಪ ಮಾಡುವಾಗ ಅಂದರೆ ತೀರಾ ಅಸಾಧ್ಯವಾಗಿ ನನಗೆ ಆಗೋಲ್ಲ ಕೆಳಗೆ ಚಕ್ರ ಮಕ್ಕಳ ಕೊಡೋದಕ್ಕೆ ಆಕ್ಸಿಡೆಂಟ್ ಆದ ಮೇಲೆ. ಇಲ್ಲದೇ ಇದ್ದರೆ ಪದ್ಮಾಸನ ಒಂದು ಸಾಧ್ಯ ಆದರೆ ಬಹಳ ಒಳ್ಳೆಯದು, ವಜ್ರಾಸನ ಹಾಕಿ ಜಪ. ನಿನ್ನೆ ಯಾರೋ ಒಬ್ರು ವಜ್ರಾಸನ ಕೂತಿದ್ದರು, ನನಗೆ ಬಹಳ ಖುಷಿ ಆಯಿತು. ಯಾರು ಹೇಳದೆ ಕೂತಿದ್ದದ್ದು, ಯಾರಂತ ಗೊತ್ತಿಲ್ಲ, ನಾನು ಅಲ್ಲಿ ಕೂತಿದ್ದೆ. ಗೊತ್ತಿಲ್ಲ, ನೀವೇ ಕೂತಿದ್ದ. ಅದೇ ಅದು ಬಹಳ ಒಳ್ಳೆಯದು. ವಜ್ರಾಸನ ಹಾಕಿ ಮಾಡಿದರೆ ನಿಮಗೆ ಅನೇಕ ರೋಗಗಳ ಉಪಶಮನ, ಪರ್ಟಿಕ್ಯುಲರ್ಲಿ ಪೈಲ್ಸ್ ಬರೋದೇ ಇಲ್ಲ. ವಜ್ರಾಸನ ಹಾಕಿ ನೀವು ಜಪ ಮಾಡಿದರೆ, ಯಾವ ಜಪ ಮಾಡುವಾಗಲೂ ಇದನ್ನು ಮಾಡುವಾಗಲೂ ವಜ್ರಾಸನ ಹಾಕಿ ಕೂತು ಮಾಡುವುದು ತುಂಬಾ ಒಳ್ಳೆಯದು. ಅದು ಅಲ್ಲದೇ ಇದ್ದರೆ ಪದ್ಮಾಸನ ಹಾಕಿ, ಅದು ಕಷ್ಟ ಆಗಲ್ಲ. ಯಾಕೆಂದ್ರೆ ಕೆಲವರಿಗೆ ಪದ್ಮಾಸನ ಹಾಕಬೇಕಾದ್ರೆ ಈ ಕಾಲು ಹಿಡಿಬೇಕಾದ್ರೆ ಈ ಕಾಲು ಹಿಡಿದು ಅಂತ ಹೇಳುದಿಲ್ಲ ಹಾಕೊಂಡು ಎಷ್ಟೊತ್ತಿಗೆ ತೆಗೆಯುವುದು ಅನ್ನುವಂತಹ ಪ್ರಾಣ ಸಂಕಟದಲ್ಲಿ ಜಪ ಮಾಡುತ್ತಾರೆ. ಅದೇ ವೀರಾಸನ ಹಾಕಿ, ವೀರಾಸನ ಒಂದೋ ಈ ಕಾಲು ಮೇಲೆ ಅಥವಾ ಈ ಕಾಲು ಮೇಲೆ, ಎರಡು, ಅದು ವಾಮ ವೀರಾಸನ, ದಕ್ಷಿಣ, ಅದು ಹೇಗೂ ಹಾಕಬಹುದು. ಪದ್ಮಾಸನ ಹಾಕಿದರೆ ಒಳ್ಳೆಯದು, ವಜ್ರಾಸನ ಹಾಕುವುದು ಒಳ್ಳೆಯದು. ಅದು ಅಂದರೆ ಜಪಕ್ಕೆ. ಆದರೆ ಪದ್ಮಾಸನ ಹಾಕಿದರೆ ನಮಗೆ ನೋವಾಗ್ತಾ ಇದ್ರೆ ಏಕಾಗ್ರತೆ ಬರೋಲ್ಲ, ಕಾಲಿನದ್ದು ಯೋಚನೆ ಅಂಥ ಸಂದರ್ಭ ಪದ್ಮಾಸನ ಹಾಕಬೇಡಿ. ಯಾಕೆಂದ್ರೆ ಆಸನದ ಮೂಲ ಲಕ್ಷಣ ಸ್ಥಿರ ಸುಖಂ ಆಸನಂ. ಒಂದು, ನಾವು ಜಪ ಮಾಡುವಾಗ ಸೊ ಯಾವುದೇ ಒಂದು ವಿಷಯವನ್ನು ಚಿಂತನೆ ಮಾಡುವಾಗ ಬಾಡಿಯಲ್ಲಿ ಮೂವ್ಮೆಂಟ್ ಇರಬಾರ್ದು, ಸ್ಟಡಿ ಆಗಿರಬೇಕು. ಅದರಲ್ಲಿ ಸ್ಥಿರ, ನಿಮ್ಮ ಸ್ಪೈನಲ್ ಕಾರ್ಡ್ ಬಗ್ಗಬಾರದು, ಹೀಗೆ ಕೂಡಬೇಕು. ಅವನು ಯಾವ ಜಪ ಮಾಡುವಾಗ ಹೀಗೆ ಕೂತು ಜಪ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ ಅಂತೂ ಮಾಡಲೇಬಾರ್ದು ಹಾಗೆ. ಅದು ಒಂದು. ಮತ್ತೊಂದು ಸುಖಂ ಆಸನ, ಇಟ್ ಮಸ್ಟ್ ಬಿ ಪ್ಲೆಸೆಂಟ್. ಅದು ಹಿಂಸೆ ಆಗಬಾರ್ದು. ಆಸನ ಹಾಕುವುದು, ಅದು ಆಸನ ಹಾಕಬೇಕಂತೆ ಏನು ಮಾಡೋದು, ಹಾಕದಿದ್ರೆ ಪಾಪ ಬರುತ್ತೆ ಅಂತ ಕಷ್ಟಪಟ್ಟು ಆಸನ ಹಾಕಿ ಜಪ ಮಾಡಬೇಡಿ. ಯಾವ ಆಸನ ಸುಖವೋ ಅದು ಆಸನ. ಆದರೆ ಆಸನದಲ್ಲಿ ಕೂತು, ಅಂದರೆ ಎತ್ತರದ ಆಸನದಲ್ಲಿ ಕೂತು ಮಾಡುವುದು ಅಷ್ಟು ಪ್ರಶಸ್ತ ಅಲ್ಲ. ಆದರೆ ಕೂತುಕೊಳ್ಳಿಕ್ಕೆ ಆಗದೇ ಇದ್ದವರಿಗೆ ಕೆಳಗೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಕಾಲಿನಲ್ಲಿ ಅಂತ ಸಮಸ್ಯೆ ಇದ್ದಾಗ ನೀವು ಕುರ್ಚಿಯಲ್ಲಿ ಕೂತು ಕೂಡ ಜಪ ಮಾಡಬಹುದು. ಹೀಗೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅದಕ್ಕೆ ಕೆಲವು ಅನಿವಾರ್ಯ ಆಪದ್ಧರ್ಮಗಳು ಅಂತ ಇರ್ತಾವಲ್ಲ, ಅದನ್ನು ಇವತ್ತು ಹೇಳಿದ್ದೆ ನಾನು. ಕುರ್ಚಿಯಲ್ಲಿ ಕೂತು ಕೂಡ ಜಪ ಕುರ್ಚಿಯಲ್ಲಿ ಕಾಲು ಕೆಳಗೆ ಹಾಕಿಯೂ ಜಪ ಮಾಡಬಹುದು, ಅಥವಾ ಕುರ್ಚಿಯಲ್ಲಿ ಹೀಗೆ ಚಕ್ರ ಮಕ್ಕಳು ಹಾಕಿಯೂ ಮಾಡಬಹುದು. ಆದರೆ ಇದನ್ನು ಅಭ್ಯಾಸ ಮಾಡೋದು ಒಳ್ಳೆಯದು. ಬಹಳ ಜನಕ್ಕೆ ನಮಗೆ ಪ್ಯಾಂಟು ಅಭ್ಯಾಸ ಆದಮೇಲೆ ಚಕ್ರ ಮಕ್ಕಳು ಹಾಕಿ ಮರ್ತು ಹೋಗಿದೆ. ಯಾಕಂದರೆ ಪ್ಯಾಂಟ್ ಹಾಕಿ ಚಕ್ರ ಮಕ್ಕಳು ಹಾಕ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಈ ಕಾಲಗಂಟು ಬಗ್ಗುವುದೇ ಇಲ್ಲ, ಯಾವುದು ಬಗ್ಗಲ್ಲ, ಕಾಲಗಂಟು ಯಾವ ಬಗ್ಗುವಂತಹ ಸ್ವಭಾವೇ ಹೋಗಿದೆ. ನಾ ಯಾಕೆ ಬಗ್ಗಬೇಕು ಅಂತ ನೆಟ್ಟಿಗೆ ಕಾಲಗಂಟು ಬಗ್ಗೋದು. ಯಾಕೆಂದರೆ ಅದು ನಾವು ಮಾಡಿದ ದುರಭ್ಯಾಸ. ಯಾಕಂದರೆ ಪ್ಯಾಂಟ್ ಇಲ್ಲದೆ ಬದುಕಿಲ್ಲ ಅಂತ ತಿಳ್ಕೊಂಡದ್ದು ಅದು ತಪ್ಪು. ಪ್ಯಾಂಟ್ ಹಾಕೋದು ತಪ್ಪಲ್ಲ, ಪ್ಯಾಂಟೇ ಲೈಫ್ ಅಂತ ತಿಳ್ಕೊಂಡದ್ದು ತಪ್ಪ. ಪ್ಯಾಂಟ್ ಹಾಕದೇ ಇದ್ರೆ ಅಸ್ತಿತ್ವವೇ ಇಲ್ಲ ಅಂತ ತಿಳ್ಕೊಂಡದ್ದು ತಪ್ಪಾದದ್ದು. ಅದು ಒಂದು ವಸ್ತು, ಅದು ಬೇಕಿದ್ರೆ ಬಳಸ್ಬಿಟ್ಟು ತೆಗೆದು ಬಿಸಾಡಬಹುದು ಅನ್ನೋ ಎಚ್ಚರ ಇರಬೇಕು. ಇದು 24 ಗಂಟೆ ಅದು ಹಾಕೊಂಡೇ ತಿರುಗಾಡುವುದರಿಂದ ಚಕ್ರ ಮಕ್ಕಳು ಹಾಕೋದು ಮರ್ತು ಹೋಗಿದೆ. ಇದೆಲ್ಲ ನಾವೇ ಮಾಡಿಕೊಂಡು ಪ್ರಾರಂಭ ಕರ್ಮಗಳು. ಅದು ಯಾಕೆ ಮಾಡಿದವು ಅಂದರೆ, ನಮಗೆ ಪ್ಯಾಂಟ್ ಯಾಕೆ ಇಷ್ಟ ಆಯ್ತು ಗೊತ್ತಾ? ಪ್ಯಾಂಟ್ ಚಂದ ಅಂತಲ್ಲ, ಬ್ರಿಟಿಷರು ಹಾಕುವುದು
ಬ್ರಿಟಿಷರು ನಮ್ಮನ್ನು ಆಳುವವರು, ನಮ್ಮ ದೊರೆಗಳು, ಅದು ನಾವು ಹಾಕೋಬೇಕು ಅಂತ. ಇದು ದಾಸ್ಯ ಪ್ರಜ್ಞೆಯ ಸಂಕೇತ. ಪ್ಯಾಂಟ್ ಅನ್ನೋದು ಇವತ್ತು ಯಾರು ಹಾಕ್ತಾರೆ ಅಂದರೆ ಅವ್ರು ಇನ್ನೂ ಬ್ರಿಟಿಷರ ದಾಸ್ಯ ಪ್ರಜ್ಞೆ ಹೋಗಿಲ್ಲ ಅಂತ ಅರ್ಥ. ಸ್ವಾತಂತ್ರ್ಯ ಪ್ರಜ್ಞೆ ಬರಲಿಲ್ಲ, ನಾವು ಶುದ್ಧ ಭಾರತೀಯರನ್ನು ಎಚ್ಚರ ಬರಲಿಲ್ಲ ಅಂತ ಅರ್ಥ. ಅದು ಸ್ಪಷ್ಟ ತಿಳ್ಕೊಳ್ಳಿ. ದಾಸ್ಯ ಪ್ರಜ್ಞೆ ಇಲ್ಲದಿದ್ದರೆ ಪ್ಯಾಂಟ್ ಹಾಕೋದು ನನಗೆ ಹೇಳೋದು ಕಾರಣ ತೂರಿಸಿದ್ರು ನಾನು ಪ್ಯಾಂಟ್ ಹಾಕೋದು. ಯಾಕೆಂದರೆ ಅದು ಬ್ರಿಟಿಷರ ದಾಸ್ಯವನ್ನು ಪ್ರತಿನಿಧಿಸುವಂತಹ ವೇಷ, ಅಸಹ್ಯ ಅದು. ನಾನು ಹಾಕೊಳ್ಳೋಲ್ಲ ಅದನ್ನು. ನಾನು ಅಮೆರಿಕ ಹೋದಾಗಲೂ ಹಾಕೊಳ್ಳಿಲ್ಲ. ಎಲ್ಲ ಮುಟ್ಟಿ ಹೋದವ್ರು ಅಮೆರಿಕ ಹೋಗುವಾಗಾದ್ರೂ ಒಂದು ಪ್ಯಾಂಟ್ ಹಿಡ್ಕೊಂಡು ಹೋಗಿದ್ರು. ನಾನು ಇದೇ ಮುಂಡು ಉಟ್ಕೊಂಡು ಇಟ್ಟುಕೊಂಡು ಅಮೆರಿಕ ಓಡಾಡಿದೆ. ಅವರು ಪತ್ರ ಬರೆದಿದ್ರು, ನೀವು ನಿಮ್ಮ ವೇಷದಲ್ಲಿ ಬನ್ನಿ ಅಂತ. ನಮ್ಮೂರಲ್ಲೇ ಪ್ಯಾಂಟ್ ಹಾಕೊಂಡು ಹೋಗಿದ್ರು. ಅಮೆರಿಕನ್ಸ್ ನಮಗೆ ಲೆಟರ್ ಬರೆದಿದ್ರು, ನಾವು ನಮ್ಮ ವೇಷದಿಂದ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಿಮ್ಮ ಭಾರತೀಯ ವೇಷದಲ್ಲಿ ಬನ್ನಿ ಅಂತ. ಭಾರತೀಯ ವೇಷವೇ ಇಲ್ಲ, ಬರೀ ನಾಟಕ ಕಂಪನಿ ಮಾತ್ರ ಇರೋದು. ಎಲ್ಲ ಪ್ಯಾಂಟ್ ಹಾಕೊಂಡು ಹೋಗಿದ್ರು. ಆದರೆ ಅವರು ಇಷ್ಟಪಡೋದಿಲ್ಲ ಅದನ್ನು. ನಾವು ನಿಮ್ಮನ್ನು ಪ್ಯಾಂಟ್ ನೋಡಲಿಕ್ಕೆ ಕರೆಸಿದ್ದಲ್ಲ, ಭಾರತೀಯ ಸಂಸ್ಕೃತಿಯನ್ನು ನಿಮ್ಮನ್ನು ತಿಳಿಯಲಿಕ್ಕೆ ಕರೆಸಿದ್ದು ಅಂತ ಹೇಳ್ತಾರೆ. ಅವ್ರು ಇಷ್ಟಪಡೋಲ್ಲ ನಾವು ಪ್ಯಾಂಟ್ ಹಾಕೋದಲ್ಲ. ಅದು ನಮ್ಮ ಜನಕ್ಕೆ ಪ್ಯಾಂಟ್ ಬಿಟ್ಟು ಬೇರೆ ಹಾಕ್ಲಿಕ್ಕೆ ಗೊತ್ತಿಲ್ಲ. ಏನು ಮಾಡಬೇಕು, ಪ್ರಾರಬ್ಧ ಕರ್ಮ ಇದು. ನಚಿಕೇತ ಅವನಿಗೆ ಎರಡನೇ ಅಗ್ನಿವಿದ್ಯೆಯನ್ನು ಹೇಳಿದ ಮೇಲೆ ಅಲ್ಲಿ ಇರತಕ್ಕಂಥ ಶ್ಲೋಕಗಳನ್ನು ತುಂಬ ಮುಂದೆ ಹಿಂದೆ ಮಾಡಿ ಹೇಳಿದೆ ನಾನು. ಅದರ ನಂತರ ಕೊನೆಗೆ ಉಪಸಂಹಾರ ಅದು. ಅಲ್ಲಿ ಎಲ್ಲ ಹೇಳಿದ ಮೇಲೆ ಅತನಾಚಿಕೇತ, 3 ವೇದಗಳು, 3 ಕರ್ಮಗಳು, 3 ವಿಸರ್ತಿ, ನಾಚಿಕೇತ ಅಗ್ನಿಚಯನ ಎಲ್ಲ ಮಾಡಿದ ಮೇಲೆ ಕೊನೆಗೆ ಏನಾಗುತ್ತೆ, ಅದು ಭಗವಂತನ ಪಡಿಬೇಕಲ್ಲ. ಅದು ಹಾಗೆ ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವಾ ನಿಚಾಯೇ ಮಾಂ ಶಾಂತಿಮತ್ಯಂತಮೇತಿ. ಇದು ಉಪಸಂಹಾರ ಅಗ್ನಿವಿದ್ಯೆದು. ಬ್ರಹ್ಮಜಜ್ಞಂ ದೇವಂ ಈಡ್ಯಂ ವಿದಿತ್ವ, ಅಗ್ನಿಚಯನ ಮಾಡಿದ ಕೂಡಲೇ ಮೋಕ್ಷ ಆಗೋಲ್ಲ. ಮತ್ತೆ ದೇವಂ ವಿದಿತ್ವ, ಅದರ ಮೂಲಕ ಭಗವಂತನನ್ನು ಉಪಾಸನೆ ಮಾಡಿ ಶ್ರವಣ ಮನನಗಳಿಂದ ಭಗವಂತನನ್ನು ತಿಳಿದು, ಶ್ರವಣಾದಿಭಿ ದೇವಂ ವಿದಿತ್ವ. ಎಂಥ ದೇವು? ಬ್ರಹ್ಮಜಜ್ಞಂ. ಇದು ಒಂದು ಅಪೂರ್ವವಾದ ಶಬ್ದ. ವೇದದಲ್ಲಿ ಬೇರೆ ಎಲ್ಲಿಯೂ ಬರಲಿಲ್ಲ. ಇದು ಕಠೋಪನಿಷತ್ನಲ್ಲಿ ಮಾತ್ರ ಬಂದ ಅಪೂರ್ವ ಶಬ್ದ. ಬ್ರಹ್ಮಜ ಅಂದರೆ ವೇದದಿಂದ ಹುಟ್ಟುವ. ಬ್ರಹ್ಮ ಅಂದರೆ ವೇದ. ಅಂದರೆ ಬ್ರಹ್ಮ ಅಂದರೆ ದೊಡ್ಡದು. ಶಬ್ದಗಳಲ್ಲಿ ದೊಡ್ಡದು ವೇದ, ವಸ್ತುಗಳಲ್ಲಿ ದೊಡ್ಡದು ಭಗವಂತ. ಹಾಗಾದರೆ ಭಗವಂತನನ್ನು ಬ್ರಹ್ಮ ಅಂತಾರೆ, ವೇದವನ್ನು ಬ್ರಹ್ಮ ಅಂತಾರೆ. ಬ್ರಹ್ಮ ಅಂದರೆ ದೊಡ್ಡದು, ಗ್ರೇಟೆಸ್ಟ್. ಯಾವುದು ಗ್ರೇಟೆಸ್ಟು? ಅಮಂಗ್ ದಿ ನಿಮ್ಮ ಸ್ಪಿರಿಚುವಲ್ ಟೆಕ್ಸ್ಟ್ ವೇದ ಇಸ್ ಗ್ರೇಟೆಸ್ಟ್. ಅದು ದಟ್ ಇಸ್ ವೈ ವೇದ ಇಸ್ ಕಾಲ್ಡ್ ಬ್ರಹ್ಮ. ಅದು ಉಳಿದ ವಸ್ತುಗಳಲ್ಲಿ ಶ್ರೇಷ್ಠ ಯಾವುದು? ಭಗವಂತ. ಅದನ್ನ ಹೀಸ್ ಕಾಲ್ಡ್. ಇದರಿಂದ ಬ್ರಹ್ಮಜ ಅಂದರೆ ವೇದಗಳಿಂದ ಹುಟ್ಟಿದವ. ವೇದಗಳಿಂದ ಹುಟ್ಟುವುದು ಹೇಗೆ? ವೇದಗಳಿಂದ ಹುಟ್ಟುವುದು ಅಂದರೆ ನಮಗೆ ಭಗವಂತನ ಅರಿವು ಹುಟ್ಟುವುದು ವೇದಗಳಿಂದ. ಅಂದರೆ ಏನು ಹೇಳಿದಾಯಿತು? ಸಮಸ್ತ ವೇದಗಳ ಮೂಲಕ ಭಗವಂತನ ಅರಿವನ್ನು ಪಡೆ. ಸಮಸ್ತ ವೇದವು ಭಗವತ್ ಪ್ರತಿಪಾದ್ಯ ಅಂತ ತಿಳ್ಕೋ, ಅಗ್ನಿ ಪ್ರತಿಪಾದಕ ಅಂತ ತಿಳ್ಕೋಬೇಡ. ಸಮಸ್ತ ವೇದದಿಂದ ಯಾರು ಪ್ರತಿಪಾದ್ಯರೋ ಅವನು ಬ್ರಹ್ಮಜ, ವೇದದಿಂದ ಹುಟ್ಟಿದವ. ಅವನು ಯಾರು ಅಂದರೆ ಜ್ಞಂ, ಈಸ್ ಆಮ್ನಿಷಿಯಂಟ್. ಸರ್ವಜ್ಞವಾದಂಥ ವಸ್ತು ನಾವು ತಿಳಿಯುವುದು ವೇದಗಳ ಮೂಲಕ. ಸರ್ವಜ್ಞವಾದ ಒಂದು ವಸ್ತು ಇದೆ ಅಂತ ವೇದ ಇಲ್ಲದೆ ನಮಗೆ ಹೇಗೆ ಗೊತ್ತಾಗಬೇಕು? ಯಾಕೆಂದ್ರೆ ನಮಗೆ ಗೊತ್ತಿರುವ ಯಾರೂ ಸರ್ವಜ್ಞರಲ್ಲ. ಪ್ರಪಂಚದಲ್ಲಿ ನಾವು ನೋಡುವವರು ಯಾರೂ ಸರ್ವಜ್ಞರಲ್ಲ. ಆದ್ದರಿಂದ ಒಬ್ಬ ಸರ್ವಜ್ಞ ಅಂತ ನಾವು ಒಪ್ಪುವುದು ಹೇಗೆ ಅಂತ ಯಾರನ್ನಾದರೂ. ಇದು ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರಾದರೂ ಒಬ್ಬನ ಅದಕ್ಕೆ ವೇದ ಬೇಡ, ಒಬ್ಬ ಸರ್ವಜ್ಞ ಅಂತ ಒಪ್ಪಿಬಿಡ್ತೇವೆ. ಅವನು ಸರ್ವಜ್ಞ ಅಂತ ಹೇಗೆ ನಂಬ್ತೀಯ ನೀನು? ಯಾಕೆಂದ್ರೆ ನಮಗೆ ಸರ್ವಜ್ಞ, ನಾನು ಅವನು ಸರ್ವಜ್ಞನಲ್ಲ, ಮನುಷ್ಯನಾದ್ರಿಂದ ನನ್ನ ಹಾಗೆ ಲಾಜಿಕ್ಕು. ಯಾರೂ ಸರ್ವಜ್ಞರಾಗೋದು ಸಾಧ್ಯ. ಯಾಕೆಂದ್ರೆ ನಾನು ಸರ್ವಜ್ಞ ಅಲ್ಲ, ನೀವು ಮನುಷ್ಯರು, ನಾನು ಮನುಷ್ಯ, ನನ್ನ ಹಾಗೆ ನೀವು ಸರ್ವಜ್ಞರಲ್ಲ. ಹೀಗೆ ಲಾಜಿಕ್ ಮಾಡಿಕೊಂಡು ಯಾರು ಸರ್ವಜ್ಞರಲ್ಲ ಅಂತ ಕೂತ್ಬಿಡ್ಬೋದು. ಅದು ಒಬ್ಬ ಸರ್ವಜ್ಞ ಇದ್ದಾನೆ ಅಂತ ಗೊತ್ತಾಗೋದೇ ವೇದದಿಂದ. ನೀವು ಲೌಕಿಕವಾಗಿ ನಮ್ಮ ವೈಯಕ್ತಿಕ ಪ್ರಾಪಂಚಿಕ ಅನುಭವದಿಂದ ಭಗವಂತ ಸರ್ವಜ್ಞನನ್ನ ಕಲ್ಪಿಸುವುದೇ ಸಾಧ್ಯ ಇಲ್ಲ. ನಮ್ಮ ಅನುಭವದ ಸೀಮೆ ಹೇಳಿದ್ರೆ ಸರ್ವಜ್ಞ ಅಂತ ಒಬ್ಬರು ಇರಲಿಕ್ಕೆ ಸಾಧ್ಯ ಇಲ್ರಿ. ನಾಸ್ತಿಕರ ದೇವರಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದು ಪ್ರಪಂಚದಲ್ಲಿ ಯಾವ್ದು ಇಲ್ವೋ ಅದನ್ನು ನಾವು ಒಪ್ಪುವುದಿಲ್ಲ. ಅಂತ ಅದು ಬ್ರಹ್ಮಜ. ಅದು ನೀನು ವೇದ ಓದಿದರೆ ಗೊತ್ತಾಗತ್ತೆ ಒಬ್ಬ ಸರ್ವಜ್ಞ ಇದ್ದಾನೆ ಅಂತ. ಇಲ್ಲದಿದ್ದರೆ ತಿಳಿಯೋಲ್ಲ. ಬ್ರಹ್ಮಜನಾದ ಜ್ಞ. ಜ್ಞ ಅಂದರೆ ಹಿ ಹೂ ನೋಸ್ ಎವ್ರಿಥಿಂಗ್. ಜ್ಞ ಜಾನಾತೀತಿ ಜ್ಞ, ಎಲ್ಲವನ್ನೂ ಬಲ್ಲವ ಅಂದರೆ ಆಮ್ನಿಷಿಯಂಟ್. ವೇದಗಳಿಂದ ಆಮ್ನಿಷಿಯಂಟ್ ಆಗಿರತಕ್ಕ ಸರ್ವವನ್ನೂ ಬಲ್ಲ. ಆದ್ದರಿಂದಲೇ ಸರ್ವವನ್ನೂ ಮಾಡಬಲ್ಲ ಒಂದು ಪರತತ್ವವನ್ನು ತಿಳಿದು, ಅದು ಬ್ರಹ್ಮಯಜ್ಞಂ ದೇವಂ ಈಡ್ಯಂ. ಅದು ಎಂಥದ್ದು? ಅದು ಈಡ್ಯಂ. ನಿಮಗೆ ಅದರ ಅರಿವಾದಾಗ ಅದು ನಾವು
ಅದನ್ನು ಸ್ತೋತ್ರ ಮಾಡಿ ಒಲಿಸಿಕೊಳ್ಳಬೇಕು, ಅದರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಕ್ಕಂಥ ಉತ್ಕಟವಾದ ಇಚ್ಛೆ ಬರುತ್ತೆ. ಅದೇ ಈಡ್ಯ. ಈಡ್ಯ ಅಂದರೆ ಸ್ತುತಿಗೆ ಅರ್ಹವಾದದ್ದು. ನಾವು ಯಾರನ್ನು ಸ್ತುತಿ ಮಾಡಬೇಕು? ನಮ್ಮಲ್ಲಿ ಏನಿಲ್ಲವೋ ಅದನ್ನು ಯಾರು ಕೊಡವಲ್ಲನೋ ಅವನನ್ನು ಸ್ತುತಿ ಮಾಡೋದು. ನಾವು ನಮಗೆ ದುಡ್ಡಿಲ್ಲ, ಶ್ರೀಮಂತರನ್ನು ಸ್ತುತಿ ಮಾಡ್ತೇವೆ, ನೀವೇ ಇಂದ್ರ, ನೀವೇ ಚಂದ್ರ, ನಿಮ್ಮನ್ನು ಬಿಟ್ಟು. ಯಾಕೆಂದ್ರೆ ನಮಗೆ ಬೇಕಾಗಿರೋ ದುಡ್ಡು. ಆದರೆ ನಮಗೆ ನಿಜವಾಗಿ ಬೇಕಾಗಿರೋದು ಯಾವುದು? ದುಡ್ಡು. ಒಬ್ಬ ಶ್ರೀಮಂತನನ್ನು ಹೊಗಳಿ ಪಡೆದೆವು, ಎಷ್ಟು ದಿವಸ ಉಳಿದೀತದು? ಇಡೀ ಜೀವಮಾನ ಎಷ್ಟು ಜನ್ಮ ಉಳಿದೀತದು? ಇಲ್ಲೇ ಇಲ್ಲ. ಮುಂದಿನ ಜನ್ಮ, ಈ ಜನ್ಮದಲ್ಲಿ ಅವನು 1 ಕೋಟಿ ರೂಪಾಯಿ ಮಾಡಿಟ್ಟ, ಸತ್ತ. ಮುಂದಿನ ಜನ್ಮದಲ್ಲಿ ಡ್ರಾ ಮಾಡ್ಲಿಕ್ಕಾಗತ್ತಾ? ಹೋದ ಜನ್ಮದಲ್ಲಿ ನಾನೇ ಡೆಪಾಸಿಟ್ ಮಾಡಿದ್ದು, ಕೊಟ್ಬಿಟ್ಟಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಕೊಟ್ಟಾರ, ಪೊಲೀಸರಿಗೆ ಫೋನ್ ಮಾಡ್ತಾರೆ, ಯಾರೋ ಹುಚ್ಚೆ ಬಂದಿದ್ದಾರೆ. ಆದ್ದರಿಂದ ಯಾವುದೂ ಕೂಡ ಅನಂತವಾದ ಫಲ ಕೊಡುವವನು ಇನ್ನೊಬ್ಬ ಇಲ್ಲ. ಅದಕ್ಕೋಸ್ಕರ ನಾವು ಈಡ್ಯಂ ಶರಣಾಗಬೇಕು ಅಂದರೆ ನಮಗೆ ಮುಂಜೀವಾಗ ಬೇಕಾಗಿರತಕ್ಕಂಥ ಸಂಪತ್ತು ಅಂದರೆ ಅರಿವು ಮತ್ತು ಆನಂದ. ವಿಸ್ಡಮ್ ಅಂಡ್ ಬ್ಲಿಸ್, ಇನ್ನರ್ ವಿಸ್ಡಮ್ ಅಂಡ್ ಬ್ಲಿಸ್, ಅದು ಭಗವಂತನಿಂದ ಮಾತ್ರ ಕೊಡುವುದು ಸಾಧ್ಯ. ಅದಕ್ಕೋಸ್ಕರ ಅವರಿಗೆ ಶರಣಾಗಬೇಕು. ಯಾಕೆಂದ್ರೆ ಅವರು ದೇವ. ದೇವ ಶಬ್ದಕ್ಕೆ ಬಹಳ ಅದ್ಭುತವಾದ ಅರ್ಥ ಇದೆ ಸಂಸ್ಕೃತದಲ್ಲಿ. ದೇವ ಅಂದ್ರೆ ದಿವ್ಯತೀತಿ ದೇವ ಅಂತ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದು ಯಾರಿಗೆ ಒಂದು ಲೀಲೆಯೋ ಅದು ದೇವರು. ದಿವು ಕ್ರೀಡಾಯಾಮ್, ಇಡೀ ವಿಶ್ವವನ್ನ ಸೃಷ್ಟಿ ಮಾಡುವುದಕ್ಕೋಸ್ಕರ ಒದ್ದಾಟ ಪಡುವುದಿಲ್ಲ ದೇವರು. ವೆನ್ ಹಿ ಡಿಕ್ರೀಸ್ ಎ ಥಿಂಗ್, ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಅಷ್ಟೇ. ಸೃಷ್ಟಿ ಆಗಲಿ ಅಂತ ಇಚ್ಛಿಸಿದಾಯಿತು, ಪ್ರಯತ್ನ ಇಲ್ಲದೆ. ಅಂದರೆ ಅದು ಒಂದು ಲೀಲೆ ದೇವರಿಗೆ. ಅದರಿಂದ ದೇವರು ಅಂದರೆ ದಿವ್ಯತಿ. ಯಾರಿಗೆ? ದಿವು ಕ್ರೀಡಾಯಾಮ್, ಇಡೀ ವಿಶ್ವವನ್ನ ಸೃಷ್ಟಿ ಮಾಡುವುದು. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವೂ ಒಂದು ಲೀಲೆ. ಅವನು ದೇವ. ಯಾರು ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನ ಕ್ರೀಡಾ ಮಾತ್ರಂ ಪ್ರಭೋ ಸೃಷ್ಟಿ. ವೇದ, ಉಪನಿಷತ್ತು, ಅಥರ್ವ, ಇದರಲ್ಲಿ ಮಾಂಡೂಕದಲ್ಲಿ ಕ್ರೀಡಾ ಮಾತ್ರಂ ಪ್ರಭೋ ಸೃಷ್ಟಿ ಆಪ್ತಕಾಮಸ್ಯ ಕಾಸ್ಪೃಹ. ಅದರಿಂದ ಭಗವಂತ ಜಗತ್ತನ್ನು ಒಂದು ಲೀಲಾ ಮಾತ್ರವಾಗಿ ಸೃಷ್ಟಿ ಮಾಡ್ತಾನೆ. ಅದರಿಂದ ಅವನು ದೇವರು. ನಾವು ದೇವರು ಅನ್ನೋ ಶಬ್ದ ಉಪಯೋಗಿಸ್ತೇವೆ, ಅಂದ್ರೆ ಶಬ್ದದ ಅರ್ಥ ಗೊತ್ತಿಲ್ಲ. ದೇವರ ದರ್ಶನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ದೇವರನ್ನು ನೋಡಿದೆ ಅಂತೇವೆ. ಆ ದೇವರು ಅಂದ್ರೆ ಏನೋ ಶಬ್ದಾರ್ಥ ಗೊತ್ತಿರೋದಿಲ್ಲ. ದೇವರು ಅಂದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದು ಯಾರಿಗೆ ಒಂದು ಲೀಲೆಯೋ ಅವನು. ಲೋಕವತ್ತು ಲೀಲಾ ಕೈವಲ್ಯಂ, ಬ್ರಹ್ಮಸೂತ್ರದಲ್ಲಿ ಕೂಡ ಅದನ್ನು ಹೇಳಿದರು. ಆಮೇಲೆ ವಿಜಿಗೀಷಾ, ದಿವು ವಿಜಿಗೀಷಾಯಾಮ್ ಅಂದರೆ ವಿಜಿಗೀಷ ಅಂದ್ರೆ ಎಲ್ಲಕ್ಕಿಂತ ಎತ್ತರದಲ್ಲಿ ಇರುವಿಕೆ ಅಂತ ಅರ್ಥ. ಜಯ. ಜಯ ಅಂದ್ರೆ ನಿನ್ನೆ ಚತುರ್ದಶ ಸ್ತೋತ್ರದ ಅರ್ಥ ಹೇಳುವಾಗ ಕೃಷ್ಣರಾಜ ಹೇಳಿದ, ದೇವರು ಜಯವಾಗಲಿ ಅಂತ ಹೇಳಿಕೆ ಜಯ ಅಪಜಯ ಆದದ್ದು ಯಾವಾಗ ಅವರಿಗೆ? ನಿಮ್ಗೆ ಜಯವಾಗಲಿ ಹೇಳಿ ನಾವು ಯಾರು? ದೇವರಿಗೆ ಜಯವಾಗಲಿ ಅಂತ ಹೇಳಿಕೆ. ಜಯ ಆಗುವ, ಅಪಜಯ ಆಗುವ ಸಾಧ್ಯತೆ ಇದ್ದವರಿಗೆ ಜಯವಾಗಲಿ ಅಂತ ಹಾರಿಸ್ಬೇಕು. ಮಹಾರಾಜರೇ ನಿಮಗೆ ಜಯವಾಗ, ಯಾಕಂದ್ರೆ ಅವರು ಸೋಲುವ ಸಾಧ್ಯತೆ ಇದೆ ಯುದ್ಧದಲ್ಲಿ. ಅದು ಯಾರಿಗೆ ಅಪಜಯ ಆಗುವ ಪಾಸಿಬಿಲಿಟಿ ಇದೆ ಅವರಿಗೆ ಜಯವನ್ನು ಹರಿಸಬೇಕು. ಯಾರಿಗೆ ಅಪಜಯವಾಗುವ ಸಾಧ್ಯತೆ ಇಲ್ವೋ ಅವರಿಗೆ ಜಯವಾಗಲಿ ಅಂತ ಹೇಳುವ ಅಗತ್ಯವೇ ಇಲ್ಲ. ಆದ್ದರಿಂದ ಭಗವಂತನಿಗೆ ಜಯವಾಗಲಿ ಅಲ್ಲ, ನೀನು ಎಲ್ಲವನ್ನೂ ಜಯಿಸಿದ್ದೀಯಾ ಅಂದ್ರೆ ಸರ್ವೋತ್ತಮನಾಗಿದ್ದೀಯಾ ಅಂತ ಅಷ್ಟೇ ಅರ್ಥ. ಜಯ ಅಂದರೆ ಉತ್ಕರ್ಷ ಪ್ರಾಪ್ತಿ ಅದ್ಯೋರ್ಥ. ಜಯ ಅಂದ್ರೆ ಉತ್ಕರ್ಷ ಪ್ರಾಪ್ತಿ. ನೀನು ಯಾರು ಎಲ್ಲರಿಗಿಂತ ದೊಡ್ಡ ವಸ್ತುವೋ ಅವನು ದೇವರು. ಇದು ಶಬ್ದದ ಅರ್ಥ ಜಯ. ಆಮೇಲೆ ಜಿವು ಕ್ರೀಡಾ ವಿಜಿಗೀಷ, ವ್ಯವಹಾರ. ದಿವ್ಯತೀತಿ ದೇವ, ಜಗತ್ತಿನ ಎಲ್ಲ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದಾನೋ, ಯಾರು ಇಲ್ಲದೆ ಯಾವ ವ್ಯವಹಾರವೂ ನಡೆಯುವುದಿಲ್ಲವೋ ಅದು ದೇವರು. ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ. ದಿವುದ್ಯುತವು, ಯಾರು ಬೆಳಕಿಗೂ ಬೆಳಕು ನೀಡುವಂಥ ಮಹಾಜ್ಯೋತಿ ಸ್ವರೂಪನು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಎಲ್ಲ ನನ್ನ ಬೆಳಕು ಅಂದ ಕೃಷ್ಣ. ಅದು ದೇವ. ಎಲ್ಲ ಬೆಳಕುಗಳ ಮೂಲ ಜ್ಯೋತಿ. ಇಡೀ ಪ್ರಪಂಚದ ಬೆಳಕಿಗೆ ಬೆಳಕು ನೀಡುವ ಮಹಾ ಬೆಳಕು. ದಿವುದ್ಯುತವು, ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ. ದಿವು ಸ್ತುತವು, ಪ್ರಪಂಚದ ಎಲ್ಲ ಶಬ್ದಗಳು ಯಾರನ್ನು ಸ್ತೋತ್ರ ಮಾಡ್ತಾವೋ ಅದು ದೇವರು. ಅಂದರೆ ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿಲ್ಲ. ಎವ್ರಿ ವರ್ಡ್ ಇನ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಅದು ದೇವ. ಎಲ್ಲ ಶಬ್ದಗಳು ಯಾರನ್ನೇ ಹೇಳ್ತಾವೋ, ಭಗವಂತನನ್ನು ಹೇಳದ ಶಬ್ದವೇ ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲೂ ಇಲ್ಲ. ಶಬ್ದ ಅಷ್ಟೇ ಅಲ್ಲ, ಇವನ್ ಸೌಂಡ್.
ಆಫ್ ಅನಿಮಲ್ಸ್ ಆರ್ ಆಫ್ ದ ನೇಚರ್. ಗಾಳಿ ಬೀಸುವ ಸದ್ದು, ಸಮುದ್ರದ ಮೊರೆತ ಎಲ್ಲವೂ ಭಗವಂತನ ಗುಣಗ. ಆದ್ದರಿಂದ ಅವನು ದೇವ. ದಿವು ಕ್ರೀಡಾ ಕಷ್ಟ ಏನು ಗೊತ್ತಾ? ಭಗವಂತನ ಅನುಸಂಧಾನ ಮಾಡಿದರೆ ಅಳು ಬರುತ್ತೆ, ಹೇಳಲಿಕ್ಕಾಗಲ್ಲ. ನೀವು ಕ್ರೀಡಾ ವಿಜಿಗಿಷ ವ್ಯವಹಾರ ದ್ಯುತಿ ಸ್ತುತಿ, ಆಮೇಲೆ ಮೋದ. ಮಧ್ಯದಲ್ಲಿ ಈಗ ಒಂದು ಸೊಪ್ಪನ ಸೇರಿಸಿದ್ದಾರೆ, ಹಿಂದಿನ ಶಬ್ದ ಪಾಠದಲ್ಲಿ ಇರಲಿಲ್ಲ. ಮೋದ, ಯಾರು ಆಮ್ನಿ ಪ್ರೆಸೆಂಟ್ ಅಲ್ಲ ಅವನು ಆನಂದ ಸ್ವರೂಪ. ಆಮ್ನಿ ಪ್ರೆಸೆಂಟು ಆಮ್ನಿ ಪೊಟೆಂಟ್ ಅಲ್ಲ. ಮೋದ, ಯಾರು ಆನಂದಮಯನೋ ಪೂರ್ಣಾನಂದನೋ ಅವನು ದೇವರು. ದುಃಖದ ಸ್ಪರ್ಶ ಇಲ್ಲ ಅವನು ಮಾತ್ರ ದೇವರು. ಯಾರಿಗೆ ದುಃಖ ಇದೆ ಅವನು ದೇವರು ಅಂತ ಹೇಳೋಕ್ಕಾಗುತ್ತೆ. ಅವನ್ನೆಲ್ಲ ಉಳಿದವರಿದ್ದಲ್ಲ, ದೇವತೆಗಳು ದೇವರಲ್ಲ. ಇಂದ್ರ ಒಬ್ಬ ದೇವತೆ, ಇಂದ್ರ ದೇವರಲ್ಲ. ಎಲ್ಲರೂ ಬ್ರಹ್ಮಾದಿಗಳು ದೇವತೆಗಳು. ಅವನು ಒಬ್ಬನೇ ದೇವ. ಆಮೇಲೆ ಕಾಂತಿ, ದಿವು ಕಾಂತವು. ಯಾರು ಕಾಂತಿ ಅಂದರೆ ಪ್ರಕಾಶ ಅಲ್ಲ, ಕಾಂತಿ ಅಂದರೆ ಇಚ್ಛೆ. ಸಂಸ್ಕೃತದಲ್ಲಿ ಕಾಂತಿ ಅಂದರೆ ಇಚ್ಛೆ. ಕಾಂತ ಅಂತ ಹೇಳ್ತೇವಲ್ಲ, ಇಷ್ಟ ಅಂತ ಅರ್ಥ. ಈ ನಾಟಕ ಕಂಪನಿಗಳಲ್ಲೆಲ್ಲ ರಾಣಿ ರಾಜನದೇ ಪ್ರಾಣಕಾಂತ ಅಂತ ಕರೀತಾರೆ. ಪ್ರಾಣಕಾಂತ ನನ್ನ ಪ್ರಾಣಕ್ಕೆ ಇಷ್ಟವಾದವನೇ ಅಂತ. ಕಾಂತ ಅಂದ್ರೆ ಡಿಸೈರಬಲ್ ಅಂತ, ಬಹಳ ಇಷ್ಟವಾದ ವಸ್ತು ಅಂತ. ಹಾಗೆ ಕಾಂತಿ ಅಂದ್ರೆ ಇಚ್ಛೆ. ದಿವ್ಯತೆ ಅಂದ್ರೆ ಅವನು ಏನು ಇಚ್ಛಿಸಿದ್ದಾನೋ ಅದು ಆಗತ್ತೆ. ಸತ್ಯ ಸಂಕಲ್ಪ ಯಾರೋ ಇಚ್ಛಾ ಮಾತ್ರದಿಂದ ಎಲ್ಲವನ್ನು ಮಾಡಬಲ್ಲವನು ಅವನು ದೇವ. ಕೊನೆಗೆ ಗತಿ, ಗತಿ ಅಂದರೆ ಜ್ಞಾನ ಮತ್ತು ವ್ಯಾಪ್ತಿ. ಅವನು ಹಿ ಈಸ್ ಆಮ್ನಿಷಿಯಂಟ್ ಅಂಡ್ ಹಿ ಈಸ್ ಆಮ್ನಿಪ್ರೆಸೆಂಟ್. ಎಲ್ಲ ಕಡೆ ಇರುವವನು, ಎಲ್ಲವನ್ನು ಬಲ್ಲವನು ದೇವ. ಅಂಥ ದೇವನನ್ನು ವೇದದ ಮೂಲಕ ತಿಳಿದ ಸಾಲದು ನಿಚಾಯ ಅಂದ್ರು. ಆಮೇಲೆ ಮೊದಲು ಅದನ್ನು ತಿಳಿಬೇಕು, ತಿಳಿದ ಮೇಲೆ ನಿಚಾಯ ಅಂದ್ರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಪ್ರತ್ಯಕ್ಷವಾಗಿ ಸಾಕ್ಷಾತ್ಕಾರ. ನಿಚಾಯ ಅಂದ್ರೆ ಅದನ್ನ ಧ್ಯಾನದಿಂದ ಸಾಕ್ಷಾತ್ಕರಿಸಿಕೊಂಡು ಇಮಾಂ ಶಾಂತಿ, ಯಾವ ಶಾಂತಿಯನ್ನು ಇಮಾಮ್ ಅಂದ್ರೆ ನೀನು ಬಯಸಿದ ಅಂತ ಯಮ ಹೇಳುದು. ಯಾವ ಶಾಂತಿ? ಶಾಂತಿ ಅಂದ್ರೆ ಜ್ಞಾನಾನಂದದ ಪರಾಕಾಷ್ಠೆ, ಆ ಪರಮಶಾಂತಿ ಸುಖಮಯವಾದ ಸ್ಥಿತಿ. ಇಮಾಮ್ ಅಂದ್ರೆ ಈ ಸಾಧನೆಗೆ ಫಲಭೂತವಾದ ಈ ಶಾಂತಿಯನ್ನು, ಅಂದ್ರೆ ಪರಮಾನಂದವನ್ನು, ಸರ್ವೋತ್ಕೃಷ್ಟ ಆನಂದವನ್ನು. ಅತ್ಯಂತಂ ಅಂದ್ರೆ ಅತ್ಯಂತಂ ಅಂದ್ರೆ ನಿರವಧಿಕವಾದ, ನಿರ್ದುಃಖವಾದ, ಅನಂತ ಕಾಲದಲ್ಲಿ ಇರತಕ್ಕಂಥ ಆನಂದವನ್ನು ಪಡೆಯುತ್ತಾನೆ ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾನೆ. ಅಂದ್ರೆ ಅಗ್ನಿಯನ್ನು ವಿದ್ಯೆ ಮಾಡಿ ಭಗವಂತನನ್ನು 3 ವೇದ, ಅದಕ್ಕೆ ತ್ರಿಭಿರೇತ್ಯ ಸಂಧಿ, 3 ವೇದಗಳಿಂದಲೂ ಸಮಸ್ತ ವೇದದ ಸಮಸ್ತ ಸ್ವರವರ್ಣಗಳು ಭಗವಂತನನ್ನೇ ಹೇಳ್ತವೆ. ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತವೆ. ಯಾಕೆ ಗೊತ್ತಾ? ನಾವು ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಭಗವಂತನ ಹೆಸರು ಹೇಳದ ಒಂದು ಶಬ್ದವಿರುವುದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಶಬ್ದಕ್ಕೆ ಒಂದು ಅರ್ಥ ಯಾವುದು ಹೇಳಿ, ಯಾವುದೇ. ನಾವು ಈಗ ಅರ್ಥ ಅಂತ ಹೇಳ್ತೇವೆ. ನಾನು ಯಾವಾಗ ಪ್ರಸಿದ್ಧವಾದ ದೃಷ್ಟಾಂತವನ್ನು ಕೊಡ್ತೇನೆ, ತೆಂಗಿನಕಾಯಿಯ ದೃಷ್ಟಾಂತ. ಅದು ಯಾವುದೇ ಒಂದು ತೆಂಗಿನಕಾಯಿ, ನಾವು ತೆಂಗಿನಕಾಯಿಯಿಂದ ಮಕ್ಕಳ ಹತ್ರ ಸಿಪ್ಪೆಯನ್ನು ತೆಂಗಿನಕಾಯಿ ಅಂತ ಹೇಳ್ತಾರೆ. ಸಿಪ್ಪೆ ತೆಗೆದ ಮೇಲೆ ಅದು ತೆಂಗಿನಕಾಯಿಯ ಸಿಪ್ಪೆ. ಸೊ ಎಕ್ಸ್ಟರ್ನಲ್ ಫಾರ್ಮ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ವರ್ಡ್. ಅದರ ಒಳಗೆ ಏನು ಗ್ಯಾರೆಟೆ, ಅದನ್ನು ತೆಗೆದು ಬಿಸಾಡಿದ ಮೇಲೆ ಅದರ ಒಳಗಿರುವ ಹೂರಣ ತೆಂಗಿನಕಾಯಿ. ಸೊ ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್, ನಾಟ್ ಎಕ್ಸ್ಟರ್ನಲ್ ವಿಸಿಬಲ್ ಫಾರ್ಮ್. ಹೊರಗೆ ಕಾಣುವ ಆಕಾರ ಶಬ್ದದ ಅರ್ಥ ಅಲ್ಲ. ನಾವು ಮನುಷ್ಯ ಆಗಿದ್ರೆ ಒಬ್ಬರನ್ನ ಬೆರಳು ತೋರಿಸ್ತೇವೆ, ಬೆರಳು ತೋರಿಸುವುದು ಅವರ ದೇಹಕ್ಕೆ, ಆ ದೇಹದ ಒಳಗಿರುವ ಆತ್ಮ ಅದು ಅರ್ಥ, ಅದು ಕಾಣುವುದಿಲ್ಲ. ಸೊ ಕಾಣದ ಅರ್ಥವನ್ನ ಕಾಣಿಸುವುದಕ್ಕೋಸ್ಕರ ಕಣ್ಣಿಗೆ ಕಾಣುವ ಆಕಾರವನ್ನು ಹೇಳುವುದು. ಆದರೆ ಆಕಾರ ಅದರ ಅರ್ಥ ಅಲ್ಲ. ಹಾಗಾದರೆ ಯಾವ ವಸ್ತುವಿನಲ್ಲೂ ಅದರ ಅತ್ಯಂತ ಒಳಗಿನ ಎಸೆನ್ಸು ಅರ್ಥ. ಎಲ್ಲ ವಸ್ತುಗಳ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನೇ ಎಸೆನ್ಸ್. ಆದ್ದರಿಂದ ಎಲ್ಲ ಶಬ್ದಕ್ಕೂ ಭಗವಂತನೇ ಅರ್ಥ. ಇದು ಭಾಷಾಶಾಸ್ತ್ರದ ಸಹಜವಾದ ರೀತಿ, ಇದು ಎಳೆದು ಹೇಳುವ ಅರ್ಥ ಅಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಬೇರೆ ಭಾಷೆ ಬಿಡಿ, ಆಮೇಲೆ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಭಾರತೀಯ ಭಾಷೆಗಳಲ್ಲಿ, ತಮಿಳು ಬಿಟ್ಟು ಅದರಲ್ಲಿ ಅಕ್ಷರಗಳೇ ಕಮ್ಮಿ. ಏನು ಮಾಡೋದು, ಅವರ ಪ್ರಾರಬ್ಧ ಕರ್ಮ, ನಾವೇನು ಮಾಡ್ಲಿಕ್ಕಾಗಲ್ಲ. ಅಕ್ಷರಗಳೇ ಇಲ್ಲ. ಅವರಿಗೆ ಗಾಂಧಿಯಿಂದ ಬರಬೇಕಾದ್ರೆ ಕಾಂತಿಯಿಂದ ಬರಬೇಕು, ಗಾಂಧಿಯಿಂದ ಏನು ಅವ್ರ ಪ್ರಾರಬ್ಧ, ನಾವೇನು ಮಾಡ್ಲಿಕ್ಕಾಗಲ್ಲ. ಏನೋ ಬರೋದು ಏನೋ ಓದಬೇಕು. ಆದರೆ ಸಂಸ್ಕೃತದಲ್ಲಿ 51 ಅಕ್ಷರಗಳು, ಅನಂತ ಶಬ್ದಗಳಿವೆ. ಆ ಎಲ್ಲವೂ 51 ಅಕ್ಷರದಿಂದ ಆಗೋದು.
ಆ 51 ಅಕ್ಷರಗಳಿಗೆ 51 ರೂಪಗಳಿವೆ ಭಗವಂತನ. ಹಾಗಾದರೆ ಅನಂತ ಶಬ್ದಗಳಿಗೆ 51 ರೂಪಗಳ ಅರ್ಥ ಆಯ್ತಾ? ಇಟ್ ಇಸ್ ವೆರಿ ಈಸಿ ಟು ಕನ್ಸೀವ್. ಅಂದರೆ ಆ ಭಗವಂತ ಸರ್ವಶಬ್ದ ವಾಚ್ಯ ಅನ್ನೋದನ್ನು ಅನುಸಂಧಾನ ಮಾಡಲಿಕ್ಕೆ ಬಹಳ ಸುಲಭವಾದ ವಿಧಾನ. 51 ಅಕ್ಷರಗಳಿಗೆ ಅಜಃ, ಆನಂದ, ಇಂದ್ರ, ಈಶಃ, ಉಗ್ರಹ, ಊರ್ಜ, ಋತಂಭರ, ಅಲ್ಲಿ ಭಗವಂತ 51 ರೂಪಗಳಿವೆ. ಸೊ ಮಂತ್ರದಲ್ಲಿ ಆ ಬಂದರೆ ಅಜ, ಗಾ ಬಂದರೆ ಗರುಡಧ್ವಜ, ಹಾಗೆ ಅಗ್ನಿ, ನಾ ಬಂದರೆ ನೀನೊಂದು, ಈ ಬಂದರೆ ಎಲ್ಲ ಅಕ್ಷರಗಳು, ಈ 51 ಅಕ್ಷರಗಳೇ ಇರುವುದು ಅನಂತ ವೇದದಲ್ಲಿ, ಅನಂತ ಶಬ್ದಗಳಲ್ಲಿ. ಅದರಿಂದ ಈ 51 ರೂಪಗಳ ಅನುಸಂಧಾನ ಮಾಡಿಬಿಟ್ಟು ಸರ್ವಶಬ್ದ ವಾಚ್ಯತ್ವವು ಬಂತು. ಹೀಗೆ ಭಗವಂತನ ಸರ್ವಶಬ್ದ ವಾಚ್ಯತ್ವ ಒಂದು ಸಂಗತಿ ನಮಗೆ ಗೊತ್ತಿರಬೇಕು. ಆಚಾರ್ಯ ಬರುವ ತನಕ ಯಾರಿಗೂ ಗೊತ್ತಿರಲಿಲ್ಲ ಈ ವಿಷಯ. ಭಗವಂತ ಸರ್ವಶಬ್ದ ವಾಚ್ಯ, ಸರ್ವನಾದ ವಾಚ್ಯ ಅಂತ ಮೊದಲು ಹೇಳಿದವರು ಆಚಾರ್ಯ. ಆದ್ದರಿಂದ ಅಂಥ ಭಗವಂತನನ್ನು ತಿಳಿದು ಶಾಂತಿಂ ಅತ್ಯಂತ ಮೇತಿ. ಶಾಂತಿಂ ಅತ್ಯಂತ ಮೇತಿ ಅಂದರೆ ಪರಮ ಅತ್ಯಂತ ಸುಖಮಯವಾದ ನಿರಂತರವಾದ ನಾಶವಿಲ್ಲದ ಆನಂದವನ್ನು ಪಡೀತಾನೆ ಅಂತ ಒಂದು ಅರ್ಥ. ಶಾಂತಿ ಹಿಂದೆ ನಾನು ಮೊನ್ನೆ ಏನು ಹೇಳಿದೆ ಶಾಂತಿ ಮಂತ್ರದಲ್ಲಿ, ಅಂದರೆ ಜ್ಞಾನಾನಂದ ಪರಿಪೂರ್ಣನಾದ ಭಗವಂತ. ಶಾಂತಿ ಎಂದರೆ ಜ್ಞಾನಾನಂದ ಪೂರ್ಣನಾದ ಭಗವಂತ. ಹಾಗಾದರೆ ಶಾಂತಿ ಮೇತಿ ಎಂದರೆ ಭಗವಂತನನ್ನು ಸೇರ್ತಾರೆ. ಭಗವಂತನನ್ನು ಸೇರಿದಾಗ ಅವನು ಜ್ಞಾನಾನಂದ, ಅವನ ಯೋಗ್ಯತೆಗೆ ತಕ್ಕಂತೆ ಜ್ಞಾನಾನಂದ ಪೂರ್ಣನಾಗ್ತಾನೆ. ಇದು ಇಷ್ಟು ವಿಷಯ. ಇದು ಆ ಶ್ಲೋಕಗಳನ್ನು ಮುಂದೆ ಹಿಂದೆ ಮಾಡಿದಾಗ ಅನುಕ್ರಮವಾಗಿ ಬಂತು. ಇಷ್ಟು ಹೇಳಿದ ಮೇಲೆ ಹೇಳ್ತಾನೆ, ಏಷತೆ ಅಗ್ನಿರ್ನಚಿಕೇತ ಸ್ವರ್ಗ್ಯ ಯಮವರ್ಣೀಥಾ ದ್ವಿತೀಯೇನ ವರೇಣ. ಅಪ್ಪ ನೀನು ಎರಡನೇ ವರ ಕೇಳಿದೆ ಅಲ್ವ, ಅಗ್ನಿ ಇದೆ ಅಂತ ಇಲ್ಲಿ ಉಪಸಂಹಾರ ಮಾಡಿ. ಏಷತೆ ಅಗ್ನಿ ಸ್ವರ್ಗೀಯ ನಚಿಕೇತಃ, ನಚಿಕೇತನೇ ಇದೇ ಸ್ವರ್ಗೀಯ ಅಗ್ನಿ, ಸ್ವರ್ಗ ಸಾಧನ ಮೋಕ್ಷ ಸಾಧನವಾದ ಅಗ್ನಿನಾರಾಯಣನ ವಿದ್ಯೆ. ನೀನು ಯಮವರ್ಣೀಥಾ ದ್ವಿತೀಯೇನ ವರೇಣ, ಎರಡನೇ ವರವಾಗಿ ನೀನು ಕೇಳಿದೆ ಅಲ್ವಾ, ಅದೇ ಇದು. ಆಮೇಲೆ ಅದನ್ನ ಇಷ್ಟು ಹೇಳಿದ ಮೇಲೆ ಅಲ್ಲಿ ಮತ್ತೆ ಶುರು ಬನ್ನಿ. ಸಚಾಪಿ ತತ್ಪ್ರತ್ಯವತ್ ಅದ್ಯಥೋಕ್ತಂ ಅಭಾಸ್ಯ ಮೃತ್ಯು ಪುನರೇವಾಹ ತುಷ್ಟ. ಇದರಲ್ಲಿ ಮೊದಲು ಒಂದು ಕಂಡೀಷನ್ ಹೇಳಿದ್ದಲ್ಲ, ನಾನು ಅಯೋಗ್ಯ, ಉಪದೇಶ ಮಾಡೋದು ಹೇಗೆ ಅಂತ ನಿಮಗೆ ಸಂಶಯ ಬೇಡ, ನೀವು ಹೇಳಿದ್ದನ್ನು ನಾನು ತಕ್ಷಣ ಅನುವಾದ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದ ಅವನು. ಅದಕ್ಕೆ ನೋಡಪ್ಪ ಅನುವಾದ ಮಾಡು ಅಂತ. ಸಚಾಪಿ ತತ್ ಪ್ರತ್ಯವದದ್ ಯಥೋಕ್ತಂ, ಏನು ಹೇಳಿದ ಅದನ್ನು ತತ್ವತ್ತಾಗಿ ಅನುವಾದ ಮಾಡಿಬಿಟ್ಟಂತೆ ನಚಿಕೇತ. ಸಚಾಪಿ ತತ್ ಪ್ರತ್ಯವದದ್ ಯಥೋಕ್ತಂ, ಏನು ಹೇಳಿದ ಅದನ್ನು ಅದೇ ಕ್ರಮದಲ್ಲಿ ಒಂದು ಚೂರು ಬಿಡದೆ ಅನುವಾದ ಮಾಡಿದ. ಖುಷಿಯಾಗೋಯ್ತು ಅವನಿಗೆ. ಆವಾಗ ಮೃತ್ಯು ಪುನರೇವಾಹ ತುಷ್ಟ, ಅಥಾಸ್ಯ ಮೃತ್ಯು ಪುನರೇವಾಹ ತುಷ್ಟ. ಇನ್ನಷ್ಟು ಹೇಳ್ತೇನಪ್ಪ ನಿನಗೆ, ಅಗ್ನಿವಿದ್ಯೆ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಿರ್ಬೇಕಾದ್ರೆ, ಯಾಕೆಂದ್ರೆ ನೀನು ಜಾಣ, ಯೋಗ್ಯ, ನೀನು ಅಧಿಕಾರಿ ಅಂತ ಸಂತುಷ್ಟರಾಗಿ ಇನ್ನಷ್ಟು ವಿವರಗಳನ್ನು ಅವನಿಗೆ ಹೇಳಿದಂತೆ. ಆಮೇಲೆ ಎಲ್ಲ ಆಯ್ತು, ಅಗ್ನಿವಿದ್ಯೆ ಬಗ್ಗೆ ಎಲ್ಲ ಹೇಳಿದ. ಆಮೇಲೆ ಅಥಾಬ್ರವೀತ್ ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೈಹಾದ್ಯ ದದಾನಿ ಭೂಯ. ನೀನು 3 ವರ ಕೇಳಿದ್ದಲ್ವಾ, ನಾನು ಇನ್ನೂ ಹೆಚ್ಚು ವರ ಕೊಡ್ತೇನೆ ನಿನಗೆ. ನೀನು ಕೇಳಿದ್ದಷ್ಟೇ ಅಲ್ಲ, ನೀನು ಕೇಳದೆ ಇನ್ನಷ್ಟು ವರಗಳನ್ನು ನಿನಗೆ ನಾನು ವರಂ ತವೈಹಾದ್ಯ ಭೂಯ, ನನ್ನ ಸ್ವಂತ ಇಚ್ಛೆಯನ್ನು ನಾನು ನಿನಗೆ ವರ ಕೊಡ್ತಾ ಇದ್ದೇನೆ. ಏನು? ತವೈವ ನಾಮ್ನಾ ಭವಿತಾಯಂ ಅಗ್ನಿಹಿ, ಇನ್ನು ಮುಂದೆ ಈ ಅಗ್ನಿಗೆ ನಚಿಕೇತ ಅಗ್ನಿ ಅಂತ ಹೆಸರು ಬರಲಿ. ಅಷ್ಟೇ ಅಲ್ಲ, ಶೃಂಕಾಂಚೇಮಾಂ ಅನೇಕ ರೂಪಾಂ ಗೃಹಾಣ. ಇದೊಂದು ಬಂಗಾರದ ಹಾರ, ಅನೇಕ ರೂಪ. ಅನೇಕ ರೂಪ ಅಂದರೆ ಒಂದು ಬಂಗಾರದ ಗಟ್ಟಿಯಲ್ಲಿ 1000 ಬಗೆಯ ಆಭರಣ, ಅನೇಕ ಆಭರಣಗಳು, ಒಂದು ಅದು ಒಂಥರ ಅನೇಕ ರೂಪ. ಅದು ಬಂಗಾರ ಅಂದರೆ ಒಬ್ಬೊಬ್ಬರ ಕುತ್ತಿಗೆಯಲ್ಲಿ ಇರುವ ಬಂಗಾರ ಒಂದೊಂಥರ, ಅದು ಒಂದು ರೂಪ ಅಲ್ಲ, ಅದು ಮಹಾ ಮೋಹಕವಾದ ಅನೇಕ ರೂಪಗಳು. ಅದಕ್ಕೆ ಸಂಸ್ಕೃತದಲ್ಲಿ ಚಿನ್ನಕ್ಕೆ ಅನೇಕ ರೂಪ ಅಂತ ಹೆಸರು, ಅಥವಾ ಬಹುರೂಪ ಅಂತ. ಹೇಗೆ ಮಾಯೆಯಿಂದ ರಾಕ್ಷಸರು ಬಹುರೂಪ ತಾಳ್ತಾರೆ, ಹಾಗೆ ಬಹುರೂಪ ತಾಳುವಂತಹ ಒಂದು ವಸ್ತು ಇದು. ಅನೇಕ ರೂಪ, ಬಹುರೂಪ. ಅದಕ್ಕೆ ನೋಡಿ ಬಹಳ ತಮಾಷೆ. ಬಹುರೂಪ, ಪುರಾಟ ಇನ್ನೊಂದು ಹೆಸರು. ಪುರಾಟ ಅಂದರೆ ಪೇಟೆಯಲ್ಲಿರುವ ಜನ ಹಾಕೊಂಡು ತಿರುಗುವ ವಸ್ತು ಅಂತ. ಅದು ಬಡವರು ಹಾಕೊಳ್ಳಿಕ್ಕೆ ಎಲ್ಲಿದೆ ಅವರಿಗೆ, ಪೇಟೆಯಲ್ಲಿರೋ ಶ್ರೀಮಂತರು. ಪುರದಲ್ಲಿ ಇರುವವರು ಅಟಂತಿ ಅದನ್ನು ಹಾಕೊಂಡು ಪ್ರದರ್ಶನ ಮಾಡಿಕೊಂಡು ತಿರುಗುತ್ತಾರೆ ಅಂತ. ಅದು ಚಿನ್ನ ಆಭರಣ ಹಾಕೊಂಡು ಅದನ್ನು ಎಕ್ಸಿಬಿಟ್ ಮಾಡೋದು, ಪುರೇ ಅಟಂತಿ ಪುರಟಂ. ಆಮೇಲೆ ಕರ್ತಸ್ವರಂ, ಅದು ಬಹಳ ಬ್ಯೂಟಿಫುಲ್. ಯಾರು ನಿಜವಾದ ಚಿನ್ನಕ್ಕೆ ಅಧಿಕಾರಿ, ಯಾರು ಕೃತಸ್ವರನೋ ಅವನನ್ನು ಹೋಗಿ ಸೇರೋದು. ಕೃತಸ್ವರ ಅಂದರೆ ಮಾತುಬಲ್ಲವ ಅಂತ. ಮಾತುಬಲ್ಲವನಿಗೆ ಎಲ್ಲರೂ ಒಂದು ಸಂಭಾವನೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಅದು ಯಾರು ಮಾತುಬಲ್ಲವನು ಅವನನ್ನು ಹೋಗಿ ಸೇರುವಂತಹದ್ದು ಚಿನ್ನ. ಇದು ಸಂಸ್ಕೃತದಲ್ಲಿ ಎಟಿಮಾಲಜಿ, ಶಬ್ದಗಳಿಗೆಲ್ಲ ಅರ್ಥ ಇದೆ ನೋಡಿ, ಆ ಹೆಸರಿಗೆ ಒಂದು ಮೀನಿಂಗ್ ಇದೆ.
ಹಾಗಾಗಿ ಇಲ್ಲಿ ಅನೇಕ ರೂಪ ಅಂದ್ರೆ ಬಣ್ಣ ಬದಲಾಯಿಸುವ ವಸ್ತು ಅದು. ಒಬ್ಬೊಬ್ಬರು ಒಂದೊಂದು ಬಣ್ಣ ಅಂದ್ರೆ ಒಂದೇ ರೀತಿ ಇರೋದಿಲ್ಲ. ಒಂದೊಂದು ಆಭರಣ ಒಂದೊಂದು ಥರ. ಆ ಆಭರಣದ ವೈವಿಧ್ಯದಿಂದಲೇ ಆ ಚಿನ್ನಕ್ಕೆ ಆಕರ್ಷಣೆ. ಅದು ಚಿನ್ನದ ಗಟ್ಟಿಯನ್ನು ಯಾರು ಕುತ್ತಿಗೆ ಕಟ್ಟಿಕೊಳ್ಳೋಲ್ಲ. ಅದನ್ನು ಕುಸುರಿ ಕೆಲಸ ಮಾಡಿ ಏನೇನೋ ಮಾಡ್ತಾರಲ್ಲ, ಅದೇ ಬಹುರೂಪ. ಬಹುರೂಪದಿಂದ ನಮ್ಮನ್ನು ಸೆಳೆಯುವಂಥದ್ದು ಅದು ಚಿನ್ನ. ಅದೇ ಅನೇಕ ರೂಪ. ಅದನ್ನು ಬಹುರೂಪ ಅಂತ ಶಬ್ದವನ್ನ ಯಮ ಅನೇಕ ರೂಪ ಅಂತ ಹೇಳ್ತಾರೆ. ಈ ಬಣ್ಣದ ಬಂಗಾರದ ಹಾರವನ್ನು ತಗೋಪ, ಅವನು ತಗೊಳ್ಳೋಲ್ಲ, ಅದು ಇಲ್ಲಿ ಬರೋಲ್ಲ. ಮುಂದೆ ಹೇಳ್ತಾನ ಬಂಗಾರದ ಅದು ನಚಿಕೇತಾಗ್ನಿ ಅಂತ ನನ್ನ ಹೆಸರು ಬರುತ್ತೆ ಅಂತ ಹೇಳಿದ್ರಿ, ಅದು ಆಗ್ಬೋದು. ಆದರೆ ಬಂಗಾರದ ಹಾರ ಅದು ನಿಮಗೆ ಇರಲಿ, ನನಗೆ ಬೇಡ, ತಗೊಳ್ಳಲ್ಲ ಅವನು. ಅಧ್ಯಾತ್ಮದ ವಿದ್ಯೆಗೆ ನಾನು ಬಂದವ, ನಾನು ಬಂಗಾರಕ್ಕೋಸ್ಕರ ಬಂದವ ಅಲ್ಲ. ಆದರೆ ತಮಾಷೆ ಏನು ಅಂದರೆ ಅಲ್ಲಿ ಅವನು ಬಂಗಾರದ ಹಾರ ಅಂತ ಕೊಟ್ಟದ್ದು ಯಾವುದು ಗೊತ್ತಾ? ಶೃಂಕಾನ್ ಚೇಮಾಂ ಅನೇಕ ರೂಪಾಂ ಗೃಹಣ. ಅವನು ಕೊಟ್ಟದ್ದು ಬಂಗಾರದ ಮಾಲೆ, ಬಂಗಾರದ ಹಾರ. ಅವನು ಹೇಳುವುದು ಶೃಂಕ ಅಂತ. ಶೃಂಕ ಅಂದ್ರೆ ಸಂಕೋಲೆ. ಅಂದ್ರೆ ಬಂಗಾರದ ಹಾರ ಅದು ಬದುಕಿಗೆ ಒಂದು ಸಂಕೋಲೆ ಹೊರತು ಆಭರಣ ಅಲ್ಲ ಅಂತದ್ದು. ನೀನು ಎಷ್ಟು ಬಂಗಾರ ಹಾಕೊಂಡ್ರು ಅಷ್ಟು ಬೇಡಿ ಹಾಕೊಂಡ ಹಾಗೆ, ಮೈಯೆಲ್ಲ ಕೋಳ ಕಟ್ಟಿಕೊಂಡ ಹಾಗೆ ಬಂಧನ. ಅದು ಬಂಧನ ಹೊರತು ಅದು ಬಿಡುಗಡೆಯ ದಾರಿ ಅಲ್ಲ. ಬಂಧನ ಮತ್ತಷ್ಟು ನಮ್ಮನ್ನು ಸಂಸಾರದ ಬಂಧನಕ್ಕೆ ಸಿಲುಕಿಸುವಂಥ ಒಂದು ಶೃಂಕ. ಶೃಂಕ ಅಂದ್ರೆ ಸಂಕೋಲೆ, ಬೇಡಿ. ಅದು ಬೇಡಿ, ನನಗೆ ಬೇಡಿ, ನನಗೆ ಕೊಡಬೇಡಿ, ಅದು ದೊಡ್ಡ ಬೇಡಿ, ನನಗೆ ಕೊಡಬೇಡಿ ಅಂತ ಅವನದನ್ನ. ಅದು ಏನು ಬಂಗಾರದ ಮಾಲೆ ಎಂದರೆ ಸಂಸಾರ ಎನ್ನುವ ಬಂಗಾರದ ಮಾಲೆ, ಅದು ಬೇಡ ಅಂತ. ಅದಕ್ಕೆ ಅದು ನಿನಗೆ ಇಟ್ಕೋ, ನನಗೆ ಬೇಡ. ಶೃಂಗಾಂಚೀಮಾಂ ಅನೇಕ ರೂಪಾಂ ಗೃಹಾಣ ಅಂತ ನಮ್ಮನ್ನ ಹೇಳ್ತಾರೆ. ಏತಮಗ್ನಿಂ ತವೈವ ಪ್ರವಕ್ಷ್ಯಂತಿ ಜನಾಸಹ. ಈ ಅಗ್ನಿಯನ್ನ ಜನರು ಏನು ಹೇಳ್ತಾರೆ ಗೊತ್ತಾ ಮುಂದೆ? ತವೈವ ಪ್ರವಕ್ಷ್ಯಂತಿ. ಯಮ ನಚಿಕೇತನಿಗೆ ಮಾತ್ರ ಕೊಟ್ಟ ವಿದ್ಯೆ ಅಂತ ಹೇಳ್ತಾರೆ, ಇನ್ಯಾರಿಗೂ ಕೊಟ್ಟಿಲ್ಲ ಯಮ. ವಿಶೇಷ ಅಂದ್ರೆ ನಚಿಕೇತನಿಗೆ ಮಾತ್ರ ಕೊಟ್ರಪ್ಪ ಇದನ್ನ. ತವೈವ ಪ್ರವಕ್ಷ್ಯಂತಿ ಜನಾಸಹ. ಇದು ನಚಿಕೇತ ಮಾತ್ರ ಪಡೆದಂಥ ಭಾಗ್ಯಶಾಲಿ ಈ ವಿದ್ಯೆಯನ್ನು ಅಂತ ಜನ ಮುಂದೆ ಕೊಂಡಾಡ್ತಾರೆ ನಿನ್ನನ್ನ. ಇದವನು ಯಮ ತನ್ನ ಸ್ವಂತ ಇಚ್ಛೆಯಿಂದ ಇಷ್ಟು ಹೇಳಿ ತೃತೀಯಂ ವರಂ ನಚಿಕೇತೋ ವೃಣೇಶ್ವ. ಆಯ್ತಪ್ಪ, ಇನ್ನು ಮೂರನೇ ವರ ಏನು ಕೇಳು. ಮೂರನೇ ವರ, ಆ ಮೂರನೇ ವರ ಪ್ರಶ್ನೆ ಅರ್ಥ ಆಗಲಿಲ್ಲ, ಅದು ಭಾಷ್ಯ ಬರೆದವರಿಗೆಲ್ಲ. ಉತ್ತರಕ್ಕೇನು ಅರ್ಥ ಬರೀತಾರೆ? ಯೇಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೇಕೆ ಏತದ್ವಿದ್ಯಾಂ ಮನುಶಿಷ್ಟಸ್ತ್ವಯಾಹಂ ವರಾಣಾಂ ವೇಷ ವರಸ್ತೃತೀಯಃ. ವರಗಳಲ್ಲಿ ಮೂರನೇ ವರ ಇದು ಅಂತ. ವರಾಣಾಂ ಯಶ ವರಸ್ತೃತೀಯ. ಅದು ಉಪನಿಷತ್ತನ ಫಲ. ಕಣ್ಣಲ್ಲಿ ಮೂಗಿನಲ್ಲಿ ನೀರು ಶುರುವಾಗುತ್ತೆ ಉಪನಿಷತ್ತು. ನೋಡಿ, ನಮ್ಮ ಒಳಗಿನ ಭಾವನೆಗಳನ್ನು ಹೊರಗೆ ಬರುವುದಕ್ಕೆ ಇವೆಲ್ಲ ವೆಂಟ್ಗಳು. ಕಣ್ಣಲ್ಲಿ ನೀರು ಬರುತ್ತೆ, ಆ ಕಣ್ಣಲ್ಲಿ ನೀರು ಬಂದು ಕೂಡ ಮೂಗು ನಾನು ಇದ್ದೇನೆ ಅನ್ನತ್ತೆ. ಅದು ಒಳಗಿನಿಂದ ಅದರ ರುಚಿಯಾದಾಗ ಬಾಯಲ್ಲೂ ನೀರು ಬರುತ್ತೆ, ಅದನ್ನು ಊಳೋದನ್ನು ನುಂಗಿ ಬರ್ತೇವೆ. ಇದು ಕಣ್ಣು ಮುಗಿಲಂತೂ ಹೊರಗೆ ಬರುತ್ತೆ, ಬಾಯದ್ದು ಒಳಗೆ ಹೋಗುತ್ತೆ. ಅದರ ರಸ ಒಳ್ಳೆ ರುಚಿಯಾದಂಥ ಭಕ್ಷ್ಯ. ಮಧ್ಯಾಹ್ನ ಮಾಡಿದ್ದಲ್ಲ, ಈ ಬೆಳಗಾಗ್ತದೆ ಮಧ್ಯಾಹ್ನದ ಭಕ್ಷ್ಯ ಅದು ನಿದ್ರೆ ಬರೆಸುತ್ತೆ. 3:30 ಗಂಟೆ ಪ್ರವಚನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನೀವು ಸ್ವೀಟ್ ತುಂಬ ಮಾಡಿಬಿಟ್ಟು. ಯಾಕಂದ್ರೆ ಬಂದು ಕೂತ್ ನಿದ್ರೆ ಮಾಡ್ತಾರೆ. ಅದನ್ನ ಮಧ್ಯಾಹ್ನ ಭಕ್ಷ್ಯ ಕಡಿಮೆ ಮಾಡಿ ಬೆಳಗಿನ ಭಕ್ಷ್ಯ ಹೆಚ್ಚು ಹೋಗ್ತದೆ. ತವೈವ ಅಂದ ಮೂರನೇ ವರ ಕೇಳುವಂತಾನೆ. ಅವನು ಹೇಳ್ತಾನೆ, ನನಗೆ ಮುಖ್ಯ ವರ ಅದೇ. ಏನು? ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ. ನೋಡಿ, ಇದನ್ನು ಇದ್ದಕ್ಕಿದ್ದ ಹಾಗೆ ಕನ್ನಡಕ್ಕೆ ಹೇಳಿದ್ರೆ ದೊಡ್ಡ ಗೊಂದಲವೇ. ಏಯಂ ಪ್ರೇತೆ ಪ್ರೇತ ಅಂದ್ರೆ ಸತ್ತವನು ಅಂತ ಅರ್ಥ. ಎಲ್ಲರಿಗೂ ಗೊತ್ತಿದೆ ಅರ್ಥ. ಅದೇ ಸಂಸ್ಕೃತ. ಸತ್ತವನ ಬಗ್ಗೆ ಮನುಷ್ಯರಲ್ಲಿ ಒಂದು ಜಿಜ್ಞಾಸೆ ಇದೆ, ಚರ್ಚೆ. ವಿಚಿಕಿತ್ಸಾ ಅಂದ್ರೆ ಸಂಶಯ ಅಂತ ಅರ್ಥ ಲೋಕದಲ್ಲಿ. ವಿಚಿಕಿತ್ಸಾತು ಸಂಶಯ ಅಂತ ಕೋಶ. ಇಲ್ಲಿ ಸಂಶಯ ಅಲ್ಲ, ವಿಚಿಕಿತ್ಸಾ ಅಂದ್ರೆ ಚರ್ಚೆ, ಜಿಜ್ಞಾಸೆ. ಅದರ ಬಗ್ಗೆ ವಿಚಾರ ಮಂಥನ ನಡೆದಿದೆ. ಏನು? ಅಸ್ತಿತ್ಯಕ್ಕೆ ನಾಯಮಸ್ತಿತ್ಯಕ್ಕೆ. ಸತ್ತ ಮೇಲೆ ಇದ್ದಾನೆ ಅಂತ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಇದು ಮೇಲುನೋಟ ಕಾಣುವ ಅರ್ಥ. ಶಂಕರರು, ರಾಮಾನುಜರು ಎಲ್ಲ ಇದೇ ಅರ್ಥ ಬರೆದಿದ್ದಾರೆ. ಎಷ್ಟು ಕಷ್ಟ ನೋಡಿ. ಮತ್ತು ಇದರ ಅನುಭೂತಿ ಮತ್ತೆ ಹೇಳ್ತಾನೆ, ಸತ್ತ ಮೇಲೆ ಮನುಷ್ಯ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ ಅಂತ. ಅದು ವಿಚಿಕಿತ್ಸಾ, ಅದು ದೊಡ್ಡ ಡೈಲೆಕ್ಟಿಕ್ಸ್. ಚರ್ಚೆ ನಡೆದಿದೆ, ಪರಿಹಾರ ಆಗಲಿಲ್ಲ. ಅದರಿಂದ ನನಗೀಗ ಅದಕ್ಕೆ ಉತ್ತರ ಬೇಕು.
ಸತ್ತ ಮೇಲೆ ಜೀವ ಇರುತ್ತೋ, ಸತ್ತ ಮೇಲೆ ಇಲ್ಲ, ಏನೂ ಇಲ್ಲ ಅಂತ ನಾಸ್ತಿಕರು ಹೇಳುವುದು ಸರಿಯೋ, ಸತ್ತ ಮೇಲೂ ಜೀವಕ್ಕೆ ಅಸ್ತಿತ್ವ ಇದೆ ಅಂತ ಆಸ್ತಿಕರು ಹೇಳುವುದು ಸರಿಯೋ? ಅದು ಏಕೆ ಏಕೆ ಅಂತ ಅಷ್ಟೇ. ಕೆಲವರು ಹೀಗೆ ಅಂದರೆ ಕೆಲವರೊಂದು ಆಸ್ತಿಕರಲ್ವ. ಅದು ತಮಾಷೆ ನೋಡಿ, ಎರಡು ಕಡೆಯೂ ಏಕೆ ಅಂತ ಶಬ್ದ ಇದೆ. ಏಕೆ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಏಕೆ ಅಂದರೆ ಕೆಲವರು ಅಂತ. ಸಮ್ ಫ್ಯೂ ಪೀಪಲ್ ಸೇ ಲೈಕ್ ದಟ್. ಫ್ಯೂ ಇಂಪಾರ್ಟೆಂಟ್ ಪೀಪಲ್ ಅಂದೇನು. ಏಕೆ ಮುಖ್ಯ ಅನ್ಯ ಕೇವಲ. ಏಕೆ ಅಂದರೆ ಮುಖ್ಯರಾದವರು ಹೀಗೆ ಹೇಳ್ತಾರೆ. ಅಂದರೆ ಮುಖ್ಯ, ಇದು ಅವನೇ ಹೇಳೋದು, ಮುಖ್ಯರಾದವರು ಅಂದರೆ ತಿಳಿದವರು, ಪ್ರಧಾನ ವ್ಯಕ್ತಿಗಳು, ಜ್ಞಾನಿಗಳು ಇದ್ದಾನೆ ಅಂತ ಹೇಳ್ತಾರೆ. ಏಕೆ ಇಲ್ಲದೆ ಉಳಿದವರು ಇಲ್ಲ ಅಂತ ಹೇಳ್ತಾರೆ. ಅಲ್ಲೇ ಅವನು ಆ ಜಿಜ್ಞಾಸೆಯಲ್ಲಿ ಪ್ರಿಫರೆನ್ಸ್ ಅನ್ನು ಹೇಳ್ತಾರೆ. ಕೆಲವರು ಇದೆ ಅಂತ ಹೇಳ್ತಾರೆ, ಜ್ಞಾನಿಗಳು ಇದೆ ಅಂತ ಹೇಳ್ತಾರೆ, ಮತ್ತೆ ನಾಸ್ತಿಕರು ಇಲ್ಲ ಅಂತ ಹೇಳ್ತಾರೆ. ಆಸ್ತಿ, ಅದರಿಂದ ಅವನಿಗೆ ಒಲವು ಆಸ್ತಿಕದ ಕಡೆಗೆ, ಮತ್ತು ಅವನು ಜ್ಞಾನಿ ಅಲ್ವ. ನಚಿಕೇತ ಪ್ರಜಾನನ್ ಅಂತ, ನೀನು ತಿಳುವಳಿಕೆ ಇದ್ದವ ಅಂತ ಹೇಳ್ತಾನೆ. ಬರೀ ಜ್ಞಾನ ಅಲ್ಲ, ಪ್ರಜ್ಞಾನ, ಪ್ರಕೃಷ್ಟವಾದ ಜ್ಞಾನ ಇರುವವ. ಭಗವಂತನ ಅರಿವು ಇಲ್ಲದೆ ಇದ್ದವನು ಪ್ರಜ್ಞಾನಿ ಆಗೋದಿಲ್ಲ. ಅವನು ಜ್ಞಾನಿ ಆಗ್ಬೋದು, ಬಹಳ ಅಂದರೆ ವಿಜ್ಞಾನಿ ಆಗ್ಬೋದು, ಪ್ರಜ್ಞಾನಿ ಆಗೋದು ಸಾಧ್ಯ ಇಲ್ಲ. ಅದರಿಂದ ಅವನು ಹೇಳ್ತಾನೆ, ಕೆಲವರು ಇದೆ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಅದರಿಂದ ತ್ವಯಾ ಅನುಶಿಷ್ಟ, ನೀನು ಹೇಳ್ಬೇಕು ನನಗೀಗ, ನನಗೆ ಗೊತ್ತಾಗಬೇಕು ಸತ್ತ ಮೇಲೆ ಜೀವ ಇರುತ್ತೋ ಇಲ್ಲವೋ. ವರಾಣಾಂ ಯೇಷ ವರಸ್ತೃತೀಯ. ಇದು ನಾನು ಕೇಳುವ ಮೂರನೆಯ ವರ ಅಂತ. ಈಗ ತಮಾಷೆ ಏನು ಅಂದರೆ, ಇವನು ದೇಹವನ್ನು ತ್ಯಾಗ ಮಾಡಿ ಸತ್ತು ಹೋಗಿದ್ದಾನೆ. ಸತ್ತ ಮೇಲೆ ಇದ್ದವರ ಇರುವ ಸಂಶಯ ಆಗ್ಬರೋದು ಅವನಿಗೆ. ಅಲ್ಲೇ ಇದ್ದಾನಲ್ಲ. ಅಲ್ಲ, ಇಷ್ಟು ಪೆದ್ದು ಪ್ರಶ್ನೆಯನ್ನು ಭಾಷ್ಯ ಬರೆದಿದ್ದಾರೆ ಶಂಕರರು. ಸತ್ತ ಮೇಲೆ ಜೀವ ಇದ್ದಾನೋ ಇಲ್ವೋ. ಹೀಗೆ ಒಬ್ಬ ನಚಿಕೇತನಿಗೆ, ಸತ್ತು ಯಮಲೋಕಕ್ಕೆ ಹೋದವನಿಗೆ, ಸತ್ತ ಜೀವನನ್ನು ನಿಯಂತ್ರಿಸುವ ಯಮನ ಹತ್ರ ಮಾತಾಡ್ತಾ ಇದ್ದಾನೆ. ಸತ್ತವರು ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ. ಅಲ್ಲಿ ಸತ್ತವರು ದುಃಖವನ್ನು ಅನುಭವಿಸುವಂತಹ ಸತ್ತ ಜೀವಗಳ ಯಮಲೋಕದಲ್ಲಿ ಅನುಭವಿಸುವ ಯಾತನೆಯನ್ನು ನೋಡಿದ್ದಾನೆ. ಇಷ್ಟು ನೋಡಿದ ಮೇಲೆ ಸತ್ತವರು ಇದ್ದಾರಾ ಅಂದ್ರೆ ಬುದ್ಧಿ ನೆಟ್ಟಗಿದ್ರೆ ಈ ಪ್ರಶ್ನೆ ಬರೋಲ್ಲ. ಅವನು ಸೈಕಿಕ್ ಇರಬೇಕು, ನಚಿಕೇತ ಬುದ್ಧಿ ಸರಿ ಇಲ್ಲದವರು ಇರಬೇಕು. ಇದು ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಸೋ ಇಂಪಾಸಿಬಲ್. ಅವನು ಯಮಲೋಕದಲ್ಲಿ ಸತ್ತ ಜೀವಗಳನ್ನು ನಿಯಂತ್ರಿಸುವ ಲೋಕದಲ್ಲಿ ನಿಂತು ತಾನು ಸತ್ತು ಅಲ್ಲಿ ಹೋಗಿ ಸತ್ತ ಜೀವನನ್ನು ನಿಯಂತ್ರಿಸುವ ಯಮನ ಹತ್ತಿರ ಸತ್ತ ಜೀವಗಳು ಸುತ್ತ ಇರುವುದನ್ನು ನೋಡಿ ಸತ್ತ ಜೀವಗಳು ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾನೆ ಅಂದರೆ ಇದು ಬುದ್ಧಿ ನೆಟ್ಟಗಿದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಬಹಳ ಅಂದ್ರೆ ನನಗೆ ಆಶ್ಚರ್ಯ, ಇಷ್ಟು ಬಾಲಿಶವಾದ ಅರ್ಥ ಬರೆದರೂ ಶಂಕರರ ವ್ಯಾಖ್ಯಾನ ಅಂತ ಅದ್ವೈತರು ಕೆನ್ನ ತಟ್ಟುಕೊಟ್ಟಾರೆ. ನನಗೆ ಶಂಕರರ ಮೇಲೆ ದ್ವೇಷ ಇಲ್ಲ, ಆದರೆ ವಿಷಯನಿಷ್ಠವಾಗಿ ನಾವು ಮಾತಾಡಬೇಕು. ಇಷ್ಟು ಬಾಲಿಶವಾಗಿ ಮಾತಾಡ್ತಾ ನಾವು ಯಾಕೆ ಒಪ್ಕೋಬೇಕು? ಯಾರೇ ನಮ್ಮ ವ್ಯಾಖ್ಯಾನಕಾರರೇ ಬಾಲಿಶವಾಗಿ ಹೇಳಿದ್ರೆ ವಿರೋಧಿಸ್ಬೇಕು ಹೇಳುವ ನಾನು. ಮತೀಯ ಪ್ರಶ್ನೆ ಅಲ್ಲ ಇದು. ಬಾಲಿಶ ಅಂದ್ರೆ ಬಾಲಿಶ ತಮ, ಇದಕ್ಕಿಂತ ಬಾಲಿಶವಾಗಿ ಯಾರೂ ವ್ಯಾಖ್ಯಾನ ಮಾಡುವುದು ಸಾಧ್ಯ ಇಲ್ಲ. ಅದನ್ನು ಯಾಕೆ ಒಪ್ಕೋಬೇಕು? ಅವರು ಒಳ್ಳೆ ವಿಷಯ ಬಂದನ್ನು ಒಪ್ಪಿಕೊಳ್ಳೋಣ. ಈ ಭಜಗೋವಿಂದ ಅಂತ ಹೇಳಿದ್ದಾರೆ, ಅವು ಒಳ್ಳೆ ವಿಷಯ, ಒಪ್ಪಡ. ಆದರೆ ಇದನ್ನು ಯಾಕೆ ಒಪ್ಪಬೇಕು? ಇಷ್ಟು ಚೈಲ್ಡಿಶ್ ಆಗಿರ್ತಕ್ಕ ಸ್ಟೇಟ್ಮೆಂಟನ್ನು ಯಾಕೆ ಒಪ್ಪಿಕೋಬೇಕು? ಯಾಕೆ ಕೆನ್ನೆ ತಟ್ಟುಕೋಬೇಕು? ಕೆನ್ನೆ ಸವೆದದ್ದಷ್ಟೇ ಒಂದು, ಏನು ಉಪಯೋಗ ಆಗಲ್ಲ ಅದಕ್ಕೆ. ಆದ್ದರಿಂದ ಇದು ಅರ್ಥವೇ ಸಂಗತ. ಅದ್ರ ಮತ್ತೆ ಏನು ಅರ್ಥ? ಆಚಾರ್ಯ ಬರೋ ತನಗೂ ಇದಕ್ಕೆ ಹೀಗೆ ಪಾಠ ಪ್ರವಚನ ನಡೀತಿತ್ತು. ಆಹಾ ಏನು ಪರಿಷತ್ತು, ಓ ಏನು ಪರಿಷತ್ತು, ಹೀಗೆ ಅರ್ಥ ಹೇಳೋದು, ಆಹಾ ಓ ಹೇಳೋದು. ಅರ್ಥವೇ ಗೊತ್ತಿರಲಿಲ್ಲ ಯಾವ ಪಂಡಿತರಿಗೂ. ಆಚಾರ್ಯರು ಬಂದವರು ಹೇಳಿದರು, ಪ್ರೇತ ಅಂದ್ರೆ ಸತ್ತವನು ಅಲ್ಲ. ಯಾಕೆಂದ್ರೆ ಅದು ನಾವು ಕನ್ನಡದ ಅರ್ಥ ಇರೋದು, ಅವನು ಪ್ರೇತ, ಸತ್ತವನು ಪ್ರೇತ ಆದ ಅಂತ. ಪ್ರೇತ ಅಂದ್ರೆ ಶಬ್ದದಲ್ಲಿ ಅರ್ಥ ಏನು? ಪ್ರಾಯಣ ಅಂತಿದೆ, ಪ್ರೇತ ಅಂತಿದೆ. ಪ್ರಾಯಣ ಅಂದ್ರೆ ಪ್ರಕೃಷ್ಟವಾದ ಪಯಣ, ಅಂದ್ರೆ ಭಗವಂತನ ಎಡೆಗೆ ಸಾಗುವುದು. ಪ್ರಕರ್ಷೇಣ ಈತ, ಭಗವಂತನನ್ನು ಅಂದ್ರೆ ಮುಕ್ತ ಅಂತ. ಪ್ರೇತ ಶಬ್ದದ ಅಲ್ಲಿ ಪ್ರಕರ್ಷ ಅಂತಿದೆ, ಬರೇ ಈತ ಅಲ್ಲ, ಈತ ಅಂದ್ರೆ ಪ್ರಕರ್ಷವನ್ನು ಹೊಂದಿದವ. ಪ್ರಕರ್ಷವನ್ನು ಹೊಂದಿದವ ಅಂದ್ರೆ ಸತ್ತವ ಎಲ್ಲ ಪ್ರಕರ್ಷ ಹೊಂದೋಲ್ಲ, ನರಕಕ್ಕೂ ಹೋಗುವುದು. ಅದರಿಂದ ಭಗವದ್ ಜ್ಞಾನಿ ಮುಕ್ತನಾದಾಗ ಏನಾಗುತ್ತಾನೆ ಅನ್ನೋದು ಪ್ರಶ್ನೆ. ಪ್ರೇತ ಅಂದರೆ ಬದುಕಿನಲ್ಲಿ ಪ್ರಕರ್ಷವನ್ನು ಹೊಂದಿದವ, ಅಂದ್ರೆ ಪ್ರಕರ್ಷ ಅಂದ್ರೆ ಉತ್ಕರ್ಷ, ಜೀವನದ ಹೈಯೆಸ್ಟ್ ಪಾಯಿಂಟ್ ಅನ್ನು ರೀಚ್ ಆದವ, ಅಂದ್ರೆ ಬದುಕಿನ ಕೊನೆಯ ಹಂತವನ್ನು ಮುಟ್ಟಿದವ ಅಂದ್ರೆ ಮುಕ್ತ ಅಂತ ಅರ್ಥ. ಸೊ ನಾವು ಇದನ್ನ ಹಿಂದಿನವರಿಗೆ ಗೊತ್ತಿತ್ತು. ಹಿಂದಿನವರು ಏನು ಮಾಡಿದ್ರು,
ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್ ಅಂತ ಯಾಸ್ಕ ಹೇಳಿದ. ವೇದದಲ್ಲಿ ಎಲ್ಲವನ್ನು ಎಟಿಮೊಲಾಜಿಕಲ್ ಮೀನಿಂಗ್ ಅನ್ನು ಮಾಡಿ ರೂಢಿ ಅರ್ಥ ಮಾಡಬೇಡಿ. ಇವು ರೂಢಿ ಅರ್ಥ ಮಾಡಿ ಪ್ರೇತ ಅಂದ್ರೆ ಸತ್ತವ ಅಂತ ಆಚಾರ್ಯ ಎಟಿಮೊಲಾಜಿಕಲ್ ಮೀನಿಂಗ್ ಹೇಳಿ. ಆದರೆ ಎಟಿಮಾಲಜಿಯಲ್ಲಿ ಎಲ್ಲ ಸತ್ತವರು ಪ್ರೇತಗಳಲ್ಲ. ಅದು ನಮ್ಮಲ್ಲಿ ಕನ್ನಡದಲ್ಲಿ ಇನ್ನು ಕೆಟ್ಟದು. ಒಳ್ಳೆಯವರನ್ನು ಪ್ರೇತ ಅಲ್ಲ, ಪಾಪಿಗಳು ಪ್ರೇತ ಆದರು ಅಂತ. ಅಂದರೆ ಅದು ಅಪ್ರಕರ್ಷವನ್ನು ಹೊಂದಿದವರನ್ನ ಪ್ರೇತ ಅನ್ನೋದು ನಾವು. ನಿಜವಾಗಿ ಪ್ರೇತ ಅಂದರೆ ಅವನು ಪ್ರಕರ್ಷವನ್ನು ಹೊಂದಿದವ, ಪುಣ್ಯಜೀವಿ. ಅವನು ಈ ದೇಹದಿಂದ ಬಿಡುಗಡೆ ಹೊಂದಿದವ. ಪ್ರಕರ್ಷ ಏನು ಅಂದರೆ ಉಳಿದವರು ಹೋದರೂ ಕೂಡ ಮತ್ತೆ ಮರಳಿ ಬರ್ತಾರೆ, ಇವನು ಮತ್ತೆ ಮರಳಿ ಬರದಂತೆ ಹೋದವ, ಅದು ಪ್ರಕರ್ಷ. ಮರಣ ಅಂದರೆ ದೇಹತ್ಯಾಗ. ಇದು ಪುನರ್ದೇಹ ಸ್ವೀಕಾರ ರಹಿತ ದೇಹತ್ಯಾಗ ಮುಖ್ಯ ಮರಣ ಅಲ್ವಾ, ಅದು ಕೊನೆಯ ಸಾವು. ಅದನ್ನೇ ಇಲ್ಲಿ ಹೇಳುವಂಥ ಏಯಂ ಪ್ರೇತೇ ವಿಚಿಕಿತ್ಸಾ ಮನುಷ್ಯೇ. ಇದು ಮನುಷ್ಯರಲ್ಲಿ ಪ್ರೇತೆ ಮನುಷ್ಯ ಅಂತ ಮತ್ತೊಂದು ಸಮಸ್ಯೆ ಬಂತು ಈಗ. ಅದೇನು ಮನುಷ್ಯರು ಮಾತ್ರ ಸಾಯೋದ, ದೇವತೆಗಳು ಸಾಯೋಲ್ವಾ? ಅದು ಪ್ರೇತ ಮುಕ್ತರಾಗೋದು ಆಯೋಗ್ಯರು ದೇವತೆಗಳು ಹೆಚ್ಚಲ್ವ? ಇಲ್ಲಿ ಮನುಷ್ಯ ಅಂತ ಹೇಳ್ತಾರೆ. ಮನುಷ್ಯರು ಅಂದರೆ ಮನುಷ್ಯರಲ್ಲ, ಅದಕ್ಕೂ ಎಟಿಮಾಲಜಿ ಮಾಡಬೇಕು. ನಮಗೆ ಮನುಷ್ಯರು ಅಂದರೆ ಹ್ಯೂಮನ್ ಬೀಯಿಂಗ್ಸ್, ನಮ್ಮದು ಡಿಕ್ಷನರಿ ಮೀನಿಂಗ್, ಅದು ಲೆಕ್ಸಿಕಲ್ ಮೀನಿಂಗ್ ಅಲ್ಲ. ಮನುಷ್ಯ ಶಬ್ದದ ಅರ್ಥ ಏನು? ಅದು ಮನು ಅವಬೋಧನೆ ಅಂತ ಧಾತುವಿನಿಂದ ಬಂದದ್ದು. ಮನುತೆ ಅಂದರೆ ತಿಳಿವು, ಜ್ಞಾನಿ ಅಂತ ಅರ್ಥ. ಜ್ಞಾನಿ ಮುಕ್ತನಾದಾಗ ಸರಿಯಾಗಿ ಮನುಷ್ಯ ಅಂದರೆ ಅದು ನಿಜವಾದ ಅರ್ಥ ಹ್ಯೂಮನ್ ಬೀಯಿಂಗ್ ಅಲ್ಲ, ನಾಲೆಜಬಲ್ ಅಂತ. ಯಾರು ನಾಲೆಜಬಲ್ಲೋ ಅಂದರೆ ಹಿ ಹೂ ನೋಸ್ ಬ್ರಹ್ಮನ್, ಹಿ ಈಸ್ ಬ್ರಹ್ಮನ್, ಹಿ ಈಸ್ ಮನುಷ್ಯ. ಮನುಷ್ಯ ಅಂದರೆ ಮನುಷ್ಯ ಅಂದರೆ ಮನನ. ಮನು ಅಂದರೆ ತಮಾಷೆ ನೋಡಿ, ಮನು ಅಂದರೆ ಯದ್ವೈ ಮನರವದತ್ತ ಭೇಷಜಂ ತೇ ವಾಯವೇ ಮನವೇ ಬಾಧಿತಾಯ. ವಾಯವೇ ಮನವೇ, ಮನು ಅಂತ ವಾಯುದೇವರಿಗೆ ಹೆಸರು. ಯಾಕೆಂದರೆ ಅವರು ಮನುಷ್ಯ ಈ ಜೀವಗಳಲ್ಲಿ ಶ್ರೇಷ್ಠ ಜ್ಞಾನಿ. ಹಾಗಾಗಿ ಜ್ಞಾನಿಯಾದ ಜೀವ ಅಂತ ಅರ್ಥ ಮನುಷ್ಯ ಅಂದರೆ, ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ ಅಲ್ಲ. ಜ್ಞಾನಿಯಾದ ಜೀವ ಪ್ರೇತೆ ಮುಕ್ತನಾದಾಗ ಕರೆಕ್ಟ್ ಆಯ್ತು. ಈಗ ಈ ಆರ್ಗ್ಯುಮೆಂಟ್ ಸರಿಯಾ. ಜ್ಞಾನಿಯಾದ ಜೀವ, ಜ್ಞಾನಿಯಾದ ಕೂಡಲೇ ಮೋಕ್ಷಕ್ಕೆ ಹೋಗೋಲ್ಲ, ಚರ್ಮ ಶರೀರ ಅದು ಜ್ಞಾನಿಯಾದ ಜೀವ ಮುಕ್ತನಾದ ಮೇಲೆ ಏನಾಗ್ತಾನೆ ಅಂತ ಪ್ರಶ್ನೆ. ಈಗ ಅದನ್ನು ಸರಿ ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಹೋದವರು ಬಂದಿಲ್ಲ, ಹೋಗದವರಿಗೆ ಗೊತ್ತಿಲ್ಲ. ಅದರಿಂದ ಮುಕ್ತನಾದವನು ಪ್ರೇತೇ ಮನುಷ್ಯೇ ವಿಚಿಕಿತ್ಸ. ಅಲ್ಲಿ ಒಂದು ತಮಾಷೆ ಗೊತ್ತು. ಇಷ್ಟಾದ ಮೇಲೆ ಬರೇ ಸತ್ತವರ ಬಗ್ಗೆ ಆದರೆ ಯಮ ಹೇಳ್ತಾನೆ ಇದು ನಮಗೂ ಪೂರ ಗೊತ್ತಿಲ್ಲಪ್ಪ. ಅದು ಸತ್ತವರ ಬಗ್ಗೆ ಗೊತ್ತಿಲ್ಲ ಯಮನಿಗೆ. ಯಮ ಉತ್ತರ ಕೊಡುವಾಗ ಹೇಳ್ತಾನೆ ಇದು ಬಹಳ ಕಷ್ಟದ ವಿಷಯ, ನಮಗೂ ಪೂರ್ವ ಗೊತ್ತಿಲ್ಲ. ದೇವೈಹಿ ಹತ್ರ ದೇವತೆಗಳು ಇದರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಾರೆ, ಆದರೆ ಉತ್ತರ ಸಿಗಲಿಲ್ಲ ಅಂತ ಹೇಳ್ತಾನೆ. ಸತ್ತ ಜೀವದ ಬಗ್ಗೆ ದೇವತೆಗಳಿಗೂ ಸಂಶಯ ಉಂಟ. ಅದಕ್ಕೊಬ್ಬರು ಅದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಆ ಶಂಕರ ಭಾಷ್ಯಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಹೇಳ್ತಾರೆ ಅದು ಅಲ್ಲಿ ಎಲ್ಲ ಒಂದು ಸತ್ತವರು ಇದ್ದರೂ ಆದರೆ ಸೂಕ್ಷ್ಮ ಶರೀರದಲ್ಲಿದ್ದದನ್ನು ಇವನಿಗೆ ಕಾಣಲಿಲ್ಲ, ಇವನು ಸೂಕ್ಷ್ಮ ಶರೀರದಲ್ಲಿರೋದು. ಅದು ಎಷ್ಟು ಪೆದ್ದುತನ ನೋಡಿ. ಇವನು ಸೂಕ್ಷ್ಮ, ಅವನು ಯಮ ಕಂಡಿದ್ದಾನೆ, ಆ ನಾಲ್ಕುಗಳು ಕಾಣಲಿಲ್ಲ, ಸೂಕ್ಷ್ಮ ಶರೀರದ ನಾಲ್ಕುಗಳು ಕಾಣಲಿಲ್ಲ, ಅದರಿಂದ ಸಂಶಯ ಬಂತವನಿಗೆ. ಅಲ್ಲ ಒಂದು ವ್ಯಾಖ್ಯಾನ ಮಾಡೋರಿಗೆ ಇಷ್ಟು ಪೆದ್ದುತನವ. ಅವನು ಯಮನನ್ನು ಸೂಕ್ಷ್ಮ ಶರೀರದಲ್ಲಿ ಕಂಡಿದ್ದಾರೆ, ಇವನು ಸೂಕ್ಷ್ಮ ಶರೀರದಲ್ಲಿ ಹೋಗಿದ್ದಾರೆ, ಅಲ್ಲಿ ಉಳಿದ ಸೂಕ್ಷ್ಮ ಶರೀರಗಳು ಅವನಿಗೆ ಕಾಣಲಿಲ್ಲ ಅಂತೆ. ಆದ್ದರಿಂದ ಅವನು ಸುಮ್ಮನೆ ಅಲ್ಲಿ ಆಶ್ರಮದಲ್ಲಿದ್ದಾಗ ಸತ್ತ ಮೇಲೂ ಇರ್ತಾನೆ ಅಂತ ಕೇಳಿ ಮಾತ್ರ ಗೊತ್ತು, ಅದನ್ನು ಸಂಶಯ ಬಂತು. ಇಷ್ಟೆಲ್ಲ ಬೆದ್ದು ವ್ಯಾಖ್ಯಾನ ಬರೀತಾರೆ. ಏನು ಹೇಳೋದು? ಇವರೆಲ್ಲ ವಿದ್ವಾಂಸರು, ಪಂಡಿತರು. ಭಯಾನಕ. ನಮ್ಮಲ್ಲಿ ಆ ವಿದ್ವತ್ತೆಯ ಮಾಲಿನ್ಯಕ್ಕಿಂತ ದೊಡ್ಡ ಮಾಲಿನ್ಯವೇ ಇಲ್ಲ, ದೊಡ್ಡ ಕೊಳೆ ಅದು. ನಾವು ಸೋಪ್ ಹಾಕಿ ತೊಳಿಬಹುದು, ದೇಹ ವಿದ್ವತ್ತೆಯ ಮಾಲಿನ್ಯಕ್ಕೆ ಸೋಪೇ ಇಲ್ಲ. ಈ ವಿಪರೀತ ಜ್ಞಾನದಲ್ಲೇ ಸಾಯ್ತಾರೆ ಅವರು. ಹಾಗಾಗಿ ಅವನು ಹೇಳ್ತಾನೆ ಏತದ್ ವಿದ್ಯಾ, ನನಗೆ ತಿಳ್ಕೊಳ್ಬೇಕಾದೇನು ಅಂದರೆ ಜೀವ ಸಂಸಾರದಲ್ಲಿದ್ದಾನೆ, ಸಂಸಾರದಿಂದ ನರಕಕ್ಕೆ ಹೋಗ್ತಾನೆ, ಅಲ್ಲಿ ನೀನಿದ್ದೀಯಾ, ಸ್ವರ್ಗಕ್ಕೆ ಬರ್ತಾನೆ, ಅಲ್ಲಿ ದೇವೇಂದ್ರ ಇದ್ದಾನೆ, ಸ್ವರ್ಗ ನರಕ ಭೂಮಿ, ಇದು ಅರ್ಥ ಆಗುತ್ತೆ. ಮುಕ್ತಿ ಹೋದ್ಮೇಲೆ ಏನಾಗ್ತಾನೆ ಅವ ಅಂದರೆ ಅಸ್ಥಿತ್ಯಕ್ಕೆ. ಮುಕ್ತಿಗೆ ಹೋದ ಮೇಲೆ ಅಸ್ಥಿತ್ಯಕ್ಕೆ ಅಲ್ಲಿಯೂ ಅವನಿಗೆ ಒಂದು ನಿಯಾಮಕ ಇದ್ದಾನೆ ಅಂತ ಕೆಲವರು. ನಿಯಾಮಕ ಏನಿಲ್ಲ, ಅವನು ಮುಕ್ತಿ ಹೋಗ್ಬಿಟ್ರೆ ಅವನು ಇಂಡಿಪೆಂಡೆಂಟ್, ಅವನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕೆಲವರು. ಯಾಕಂದ್ರೆ ಅವನೇ ಬ್ರಹ್ಮಸ್ವರೂಪಕ್ಕೆ ಹೋಗ್ತಾರೆ. ಸೊ ಮುಕ್ತಿಗೆ ಹೋದ ಮೇಲೆ ಇನ್ನೊಂದು ವಸ್ತು ಅವನನ್ನು ನಿಯಂತ್ರಿಸುವುದು ಇಲ್ಲ ಅಂತ ಕೆಲವರು ಹೇಳ್ತಾರೆ, ನಿಯಂತ್ರಣ ಇದ್ದೆ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಆ ಮುಕ್ತಿಗೆ ಹೋದ ಮೇಲೆ ಜೀವನ ಅವಸ್ಥಿತಿ ಏನು, ಆವಾಗಲೂ ಭಗವಂತನ ನಿಯಂತ್ರಣದಲ್ಲಿರ್ತಾನೋ ಅದನ್ನು ಮೀರಿ ಸ್ವತಂತ್ರನಾಗ್ತಾನೋ, ಅಂದ್ರೆ ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್. ವಾಟ್ ಈಸ್ ಮುಕ್ತಿ? ವೆದರ್ ಇಟ್ ಈಸ್ ಅಬ್ಸಲ್ಯೂಟ್ ಅಥವಾ ಓನ್ಲಿ ಡಿಪೆಂಡೆನ್ಸೇ ಉಂಟು. ಅಲ್ಲಿ ಕೂಡ ಡಿಪೆಂಡೆನ್ಸೇ ಇದ್ದರೆ ಅದೆಂಥ ಮುಕ್ತಿ?
ಇಲ್ಲಿಯೂ ಡಿಪೆಂಡೆನ್ಸ್, ಅಲ್ಲಿಯೂ ಡಿಪೆಂಡೆನ್ಸ್ ಆದರೆ ನಮಗೆ ಬೇಕು ಸ್ವಾತಂತ್ರ್ಯ ಅಂತ ಅನ್ನೋದು ಅಲ್ಲಿ ಜಿಜ್ಞಾಸೆ. ಮೋಕ್ಷದಲ್ಲಿ ಕೂಡ ಡಿಪೆಂಡೆನ್ಸ್ ಇದೆಯೋ ಅಥವಾ ಎಬ್ಸಲ್ಯೂಟ್ ಇಂಡಿಪೆಂಡೆನ್ಸ್, ಅದು ಹೇಗೆ ಏನು? ಒಂದು ಪಕ್ಷ ಡಿಪೆಂಡೆನ್ಸ್ ಇದ್ದರೆ ಯಾವ ಥರದ್ದು? ಇಲ್ಲಿಯೂ ಡಿಪೆಂಡೆನ್ಸ್ ಇದೆ, ಅಲ್ಲಿಯೂ ಡಿಪೆಂಡೆನ್ಸಿ, ಇಲ್ಲಿ ಡಿಪೆಂಡೆನ್ಸಿ ವ್ಯತ್ಯಾಸ ಏನು? ಇದು ನಿಜವಾದ ಪ್ರಶ್ನೆ. ಅದರಿಂದ ಈ ಸಮಸ್ಯೆಗೆ ಉತ್ತರ ಬೇಕು ನಮಗೆ. ಮೋಕ್ಷದಲ್ಲಿ ಇರುವ ಜೀವೇಶ್ವರ ಸಂಬಂಧ, ಮುಕ್ತಿಯಲ್ಲಿ ಭಗವಂತ ಜೀವನ ರಿಲೇಷನ್ ಇಲ್ಲಿ ಗೊತ್ತಿದೆ. ನಾವು ದಾಸರು, ಅವನು ಸ್ವಾಮಿ. ಅಲ್ಲಿ ಯಾವ ಸಂಬಂಧ, ಅಲ್ಲಿ ಯಾವ ರೀತಿ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥ ವಿಧಾನ, ಅಲ್ಲಿ ಇರತಕ್ಕವರು ಹೇಗೆ ಭಗವಂತನನ್ನ ಅನುಸಂಧಾನ ಮಾಡ್ತಾರೆ, ಅದು ಈ ಜೀವೇಶ್ವರ ಸಂಬಂಧ ಮುಕ್ತಿಯಲ್ಲಿ ಹೇಗೆ ಅಂತ. ಇಲ್ಲಿದ್ದು ಸಂಸಾರದ್ದು ಗೊತ್ತಿದೆ ನಮಗೆ. ಯಾಕೆಂದ್ರೆ ಅದ್ವೈತಿಗಳು ಕೂಡ ಸಂಸಾರದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದಿಲ್ಲ, ಭಜ ಗೋವಿಂದ ಅಂತ ಹೇಳೋದು. ಮೋಕ್ಷಕ್ಕೆ ಹೋದ್ಮೇಲೆ ಒಂದೇ ಅಲ್ಲಿ ತನಕ ಬೇರೆ. ಒಂದು ತಮಾಷೆ ಏನು ಅಂದರೆ, ಇದು ಅಗೇನ್ ಇಟ್ ಇಸ್ ಅಗೇನ್ಸ್ಟ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ಅವ್ರು ಏನು ಹೇಳ್ತಾರೆ ಅಂದರೆ, ನೀನು ದೇವರು ದೊಡ್ಡವ, ದೇವರು ದೊಡ್ಡವ ಅಂತ ಉಪಾಸನೆ ಮಾಡು. ಮಾಡ್ತಾ 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 ಕೊನೆಗೆ ಒಂದು ದಿವಸ ದೇವರೇ ನಾನು ಅಂತ ಗೊತ್ತಾಗುತ್ತೆ. ಮನಸ್ಸಿನ ಸ್ವಭಾವ ಏನು ಗೊತ್ತುಂಟ, ನೀವು ಏನನ್ನ ಚಿಂತನೆ ಮಾಡ್ತೀರೋ ಅದನ್ನು ಕನ್ಫರ್ಮ್ ಮಾಡುತ್ತಾ ಅದಕ್ಕೆ ವಿರುದ್ಧವಾದ ಕನ್ಕ್ಲೂಷನ್ ಮೈಂಡ್ ಬರುವುದೇ ಇಲ್ಲ. ಇಟ್ ಇಸ್ ಮೋಸ್ಟ್ ಅನ್ಸೈಕಲಾಜಿಕಲ್ ಸ್ಟೇಟ್ಮೆಂಟ್. ದೇವರು ದೊಡ್ಡವ ಅಂತ ಹೇಳಿದರೆ ಒಂದು ದಿವಸ ದೊಡ್ಡವನಲ್ಲ ನಾನೇ ದೇವರು ಅಂತ ಅದು ಸಾಧ್ಯವೇ ಇಲ್ಲ ಗೊತ್ತಾಗಲಿಕ್ಕೆ. ಹಾಗೆ ಗೊತ್ತಾಗಬೇಕಾಗಿದ್ರೆ ಮನಸ್ಸು ಮೊದಲೇ ನಾನೇ ದೇವರು ಅಂತ ಕನ್ಸ್ಯೂಮ್ ಮಾಡ್ತಾ ಹೋದರೆ ಕಾಣುತ್ತೆ. ಸೊ ಇದು ಸೈಕಾಲಜಿಗೆ ವಿರುದ್ಧವಾಗಿರತಕ್ಕಂಥ ಒಂದು ಕಾನ್ಸೆಪ್ಟ್. ದೇವರು ದೊಡ್ಡವಂತ ಉಪಾಸನೆ ಮಾಡು, ಕೊನೆಗೆ ದೇವರೇ ನಾನು ಗೊತ್ತಾಗುತ್ತೆ. ಹೇಗೆ ಗೊತ್ತಾಗೋದು? ಮನಸ್ಸು ಯಾವುದನ್ನು ಉಪಾಸನೆ ಮಾಡಿದ್ರೆ ಗಟ್ಟಿ ಹಿಡ್ಕೊಡುತ್ತೆ. ಮನಸ್ಸಿನ ಸ್ವಭಾವ, ನೀವು ಏನನ್ನು ಫೀಡ್ ಮಾಡಿದರೋ ಅದನ್ನು ನಂಬೋದು. ಯಾವುದು ಆಹಾರ ಅಷ್ಟೇ, ನೀವೇನು ತಿಂತೀರೋ ಅದನ್ನು ಇಷ್ಟಪಡುತ್ತೆ. ನೀವು ನಾನ್ ವೆಜ್ ತಿಂದರೆ ಅದೇ ಬೇಕು ಅನ್ನತ್ತೆ. ಮನಸ್ಸಿಗೆ ಸ್ವಂತ ಆಯ್ಕೆ ಇಲ್ಲ. ನಾವು ಏನನ್ನು ಅದಕ್ಕೆ ಅಭ್ಯಾಸ ಮಾಡಿಸೋ ಅದನ್ನು ನಂಬೋದು. ಅದು ನೀವು ದೇವರನ್ನು ಉಪಾಸನೆ ಮಾಡುವಂಥ ಅಭ್ಯಾಸ ಮಾಡಿಸಿದ್ರೆ ನಾನೇ ದೇವರಿಗೆ ಎಂತ ಹೇಳೋದಿಲ್ಲ. ಇಟ್ ಇಸ್ ಇಂಪಾಸಿಬಲ್ ಅನ್ಸೈಕಲಾಜಿಕಲ್ ಸ್ಟೇಟ್ಮೆಂಟ್. ಇದು ಬಹಳ ವಿಚಿತ್ರ. ಸರಿ, ಅವನು ಇದನ್ನು ಅದರಿಂದ ಅಸ್ತಿತ್ವಕ್ಕೆ ಆ ಮುಕ್ತಿಯಲ್ಲೂ ಒಬ್ಬ ಭಗವಂತ ಅವನನ್ನು ನಿಯಂತ್ರಿಸುವ ಇದ್ದಾನೆ ಅಂತ ಕೆಲವರು. ಪ್ರೇತೆ ವಿಚಿಕಿತ್ಸಾ ಅಂದರೆ ಮುಕ್ತ ಜೀವನ ನಿಯಾಮಕನ ಬಗ್ಗೆ ಚರ್ಚೆ. ಆ ನಿಯಾಮಕ ಅಂತ ಒಬ್ಬ ಇದ್ದಾನೋ ಅಥವಾ ಮುಕ್ತಿಯಲ್ಲಿ ಯಾರೂ ನಿಯಾಮಕರಿಲ್ಲ, ಇವನೇ ಸ್ವತಂತ್ರನಾಗ್ತಾನೋ. ಯಾಕೆಂದರೆ ಅನೇಕ ಮತಗಳು ಹೀಗೆ ಹೇಳ್ತಾರೆ. ಬರೀ ಶಂಕರರಲ್ಲ, ನಮ್ಮಲ್ಲಿ ವೇದಕಾಲದಿಂದ ಬಹಳ ಸಹಸ್ರಾರು ವರ್ಷಗಳಿಂದ ಬೆಳೆದು ಬಂದಂಥ ಇನ್ನೆರಡು ಮತಗಳು ಜೈನ ಮತ ಮತ್ತು ಬೌದ್ಧ ಮತ. ಜೈನರಲ್ಲಿ ಮುಕ್ತಿಯಲ್ಲಿ ಮತ್ತೆ ನಿಯಾಮಕ ಇಲ್ಲ, ಅವರು ಸರ್ವತಂತ್ರ ಸ್ವತಂತ್ರ ಆಗ್ತಾರೆ. ದೇವರಿಲ್ಲ ಅವರಿಗೆ. ಜೈನರ ಸಿದ್ಧಾಂತದಲ್ಲಿ ದೇವರಿಲ್ಲ. ಅದರಿಂದ ದೇವರ ಜೊತೆಗೆ ಐಕ್ಯ ಆಗುವ ಸಾಧ್ಯತೆ ಇಲ್ಲ. ಅವರು ಎಥೀಸ್. ಜೈನರು ದೇವರನ್ನು ಒಪ್ಪುವುದಿಲ್ಲ, ಆದರೆ ಮುಕ್ತಿಯನ್ನು ಒಪ್ತಾರೆ. ಮುಕ್ತಿ ಅಂದರೆ ಏನು ಅಂದರೆ, ಈ ಲೋಕಾಕಾಶದಲ್ಲಿ ಮೇಲಕ್ಕೆ ಹೋಗುವುದು, ಮೇಲಕ್ಕೂ ನಿರಂತರ ಪಕ್ಷಿಯಂತೆ ಈ ಲೋಕಾಕಾಶ ಅಂದರೆ ಒಳ್ಳೆಯ ಅಟ್ಮಾಸ್ಫಿಯರ್. ಈ ಪ್ರಪಂಚ ಇರುವ ಆಕಾಶ, ಲೋಕಾಕಾಶವನ್ನು ಹತ್ತಿ ಹತ್ತಿ ಹಕ್ಕಿಯಂತೆ ಮೇಲಕ್ಕೆ ಹೋಗಿ 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 ಲೋಕಾಕಾಶವನ್ನು ದಾಟಿ ಹೋಗಿಬಿಟ್ರೆ ಅಲೋಕಾಕಾಶ. ಅಲ್ಲಿ ಹೋಗಿ ಮತ್ತೆ ಮತ್ತೆ ಮುಕ್ತಿಯದು. ಸೊ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಮುಕ್ತರು, ಅಭೇದ ಇಲ್ಲ. ಆದರೆ ಅವರಿಗೆ ಒಬ್ಬರನ್ನೊಬ್ಬರು ನಿಯಂತ್ರಿಸುವ ಶಕ್ತಿ ಇಲ್ಲ, ಎಲ್ಲರೂ ಇಂಡಿಪೆಂಡೆಂಟ್. ದೊಡ್ಡ ಕಷ್ಟ ಏನಂದರೆ ಇದು ಇನ್ನೊಂದು ಇಂಡಿಪೆಂಡೆಂಟ್, ಸ್ವತಂತ್ರ, ಸರ್ವಸಮರ್ಥರು ಇಬ್ಬರು ಇರುವುದು ಸಾಧ್ಯ ಇಲ್ಲ. ಅಲ್ಲಿ ಎಷ್ಟು ಜನ ಮುಕ್ತರಾದರೆ ಅವ್ರು ಎಲ್ಲರೂ ಸಮಸ್ಯೆ. ದೇ ಕ್ರಿಯೇಟ್ ದಿಸ್ ಯೂನಿವರ್ಸ್. ಅವರು ಅಷ್ಟು ಜನ ಒಟ್ಟಿಗೆ ಸೇರಿ ಜಗಳ ಮಾಡಿಕೊಳ್ಳೋದೇ ನಮ್ಮ ಪುಣ್ಯ. ನಾನು ಮಾಡ್ತೇನೆ, ನೀನು ಮಾಡಬೇಡ. ಯಾವುದು ಈ ಜಗತ್ತನ್ನು ಅವರೇ ಸೃಷ್ಟಿ ಮಾಡುವುದು. ಯಾಕೆ? ಅವರು ಮುಕ್ತರು. ಅದನ್ನೇ ಅವರು ಅರ್ಹಂತರು ಅಂತ. ಅವರು ಅರ್ಹಂತರೇ ಸಿದ್ಧರಾಗ್ತಾರೆ. ಸಿದ್ಧರಾದ ಮೇಲೆ ಅವರು ಸಿದ್ಧರು ಮುಕ್ತರು. ಅವರಲ್ಲಿ ಇದು ಗ್ರೇಡ್ ನೋಡಿ. ಮೊದಲು ಸಿದ್ಧ, ಅವನು ಮೊದಲು ಅರ್ಹ ಅಂದರೆ ಆ ಮುಕ್ತಿಗೆ ಅರ್ಹನಾದ, ಆಮೇಲೆ ಮುಕ್ತನಾದ. ಅದು ಅರ್ಹ. ಅದನ್ನು ಅವರು ಮಾತ್ರ ಮೊದಲು ಅರ್ಹ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ. ಆಮೇಲೆ ಸಿದ್ಧನಾಗೋದಕ್ಕಿಂತ ಮುಂಚೆ ನಮೋ ಆಯರ್ಯಾಣಂ, ಆಚಾರ್ಯರಾಗಬೇಕು. ಆಚಾರ್ಯರಾದ್ಮೇಲೆ ಅರ್ಹರಾದ್ಮೇಲೆ ಸಿದ್ಧರಾಗೋದು. ಸೊ ಮೊದಲು ಆಚಾರ್ಯರಾಗೋ ಮುಂಚೆ ನಮೋ ಓಧ್ಯಾಯಣಂ, ಉಪಾಧ್ಯಾಯರಾಗಬೇಕು. ಉಪಾಧ್ಯಾಯರಾಗಿ ಆಮೇಲೆ ಆಚಾರ್ಯರಾಗಿ ಆಮೇಲೆ ಅರ್ಹರಾಗಿ ಆಮೇಲೆ ಸಿದ್ಧರಾಗಬೇಕು. ಅದಕ್ಕಿಂತ ಮೊದಲು ಏನಾಗಬೇಕು? ಸಾಧುಗಳಾಗಬೇಕು. ನಮೋ ಲೋಯೇ ಸೌವಸಾಹೂಣಂ. ಮೊದಲು ಸಾಧುಗಳು, ಸಜ್ಜನರಾಗಬೇಕು. ಸಜ್ಜನರಾಗಿ ಉಪಾಧ್ಯಾಯರಾಗಬೇಕು. ಉಪಾಧ್ಯಾಯರು ಅಂದರೆ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡುವುದು. ಅದರ ಉಚ್ಚ ಸ್ಥಿತಿ ಆಚಾರ್ಯ, ಅದರ ನಂತರ ಅರ್ಹ, ಅದರ ನಂತರ ಸಿದ್ಧ. ಇದು 5 ಸ್ಟೇಜ್ಗಳು. ಇದು ಅವರ ಗಾಯತ್ರಿ, ಅವರ ಮಹಾಮಂತ್ರ. ಇದು ಅವರಿಗೆ ಉಪನಯನ ದಿವಸ
ಉಪದೇಶ ಕೊಡುವ ಮಂತ್ರ ಇದು. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉಪಧ್ಯಾಯಣಂ, ನಮೋ ಲೋಯೇ, ಲೋಯನ ಲೋಕೆ, ಸರ್ವಸಾಹೂಣಂ ಅಂದರೆ ಸರ್ವಸಾಧೂನಾಂ, ನಮೋ ಲೋಯೇ ಸರ್ವಸಾಹೂಣಂ. ಇದು ಅವರ ಗಾಯತ್ರಿ. ಯಾಕೆ ಹೇಳಿದೆ ಅಂದರೆ ಅವರು ಸಿದ್ಧರಾಗ್ಬಿಟ್ರೆ ಆಯಿತು, ಆವಾಗ ನಿಯಾಮಕರಿಲ್ಲ. ಅಂದರೆ ಇದು ಈ ಪ್ರಶ್ನೆಗೆ ವೇದ ಕಾಲದ ಜೊತೆಗೇ ಹರಿದು ಬಂದ ವಿಚಾರಧಾರೆಗಳು. ಜೈನರು ಹೇಳಿದರು ಮುಕ್ತಿಯಲ್ಲಿ ಸರ್ವತಂತ್ರ ಸ್ವತಂತ್ರ ಆಗ್ತಾನೆ. ಬೌದ್ಧರು ಹೇಳಿದರು ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್ ಅಂತ. ಮೊದಲು ಬೀಯಿಂಗು ಆಮೇಲೆ ನಥಿಂಗ್ನೆಸ್. ಏನು ಇಲ್ಲ ಆಗೋದು ಮೋಕ್ಷ ಅಂತ. ನೀವು ಇಲ್ಲ ಆಗೋದು ನಿಮ್ಮ ಮೋಕ್ಷ. ಮತ್ತೆ ಯಾಕೆ ಆಗ್ಬೇಕಪ್ಪ? ನಾನು ಇಲ್ಲವಾಗೋದು ನನ್ನ ಮೋಕ್ಷ ಅಂದರು. ಅಲ್ಲಿ ಯಾರು ನಿಯಾಮಕನೂ ಇಲ್ಲ, ನಿಯಮ್ಯನೂ ಇಲ್ಲ, ನಥಿಂಗ್ನೆಸ್. ಅದನ್ನೇ ಶಂಕರರು ಹೇಳಿದ್ದು ನಿರ್ಧರ್ಮಕತ್ವ ಸ್ಥಿತಿ ಅಂತ. ದ್ಯಾಟ್ ವಾಸ್ ಅಂದರೆ ಅದು ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಬುದ್ಧಿಸಮ್ ಟೆರಿಬಲಿ. ಅದನ್ನೇ ಅವರು ಮತ್ತೆ ಹೇಳಿದರು. ಸೊ ಏನೂ ಇಲ್ಲ ಆಗೋದು ಶೂನ್ಯ. ಅಲ್ಲಿ ಯಾರು ನಿಯಾಮಕರಿಲ್ಲ, ನಿಯಮರಿಲ್ಲ. ಅದೊಂದು. ಮುಕ್ತಿ ಆದಮೇಲೆ ಏನಾಗತ್ತೆ? ಏನು ಇಲ್ಲ ಆಗುತ್ತೋ ಕಡೆಗೆ ನಾನು ಇಲ್ಲ. ಮುಕ್ತಿ ಆಗುವುದು ಅಂದರೆ ನನ್ನ ಅಸ್ತಿತ್ವ ಹೋಗುವುದು. ಅದೇ ಅಸ್ತಿತ್ವಕ್ಕೆ ನಾಯವ ಅಸ್ತಿತ್ವಕ್ಕೆ ನನ್ನ ಅಸ್ತಿತ್ವ ಇಲ್ಲ ಅಂತ ಆಗುತ್ತೋ? ಎಲ್ಲ ಪ್ರಶ್ನೆಗಳಿದೆ ನೋಡಿ. ಎಲ್ಲ ಧರ್ಮದ ಪ್ರಶ್ನೆಯನ್ನು ಒಳಗೊಂಡಿದೆ ಈ ಒಂದು ಪ್ರಶ್ನೆ. ಅಸ್ತಿತ್ವವೇ ಇಲ್ಲ ಮುಕ್ತಿಯಲ್ಲಿ. ಜೀವನಿಗೆ ಅಸ್ತಿತ್ವವೇ ಇಲ್ಲ, ನಥಿಂಗ್ನೆಸ್. ಆಮೇಲೆ ಎರಡು ಥರ ಅದು, ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್ ಒಂದು, ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಒಂದು. ಮೊದಲು ಇರುವುದು ಮತ್ತು ಆಗುವುದು. ಮೊದಲು ಏನೋ ಆಗಿದ್ದೆವು, ಆಮೇಲೆ ಏನೋ ಆಗಬೇಕು, ದಟ್ ಈಸ್ ಬಿಕಮಿಂಗ್. ಅದು ಯಾವುದು ಅಂತ? ಬಿಕಮಿಂಗೋ ಮೋಕ್ಷ, ನಥಿಂಗ್ನೆಸ್ ಅಂತ. ಅದು ಅಸ್ತಿತ್ವಕ್ಕೆ ಜೈನರಾಯಿತು, ಬೌದ್ಧರಾಯಿತು. ಆಮೇಲೆ ಇವರು ಮೀಮಾಂಸಕರು, ವೇದಜ್ಞರವರು, ವೈದಿಕರು, ಮಹಾವೈದಿಕರು. ಆದರೆ ಅವರು ದೇವರನ್ನು ಒಪ್ತಿರಲಿಲ್ಲ. ನಿಮಗೆ ಆಶ್ಚರ್ಯ ಆಗೋದು, ಮೀಮಾಂಸಕರು ಮೂಲತಃ ಮೀಮಾಂಸಕರು ನಾಸ್ತಿಕರು. ಅವರು ವೇದ ಪಾರಾಯಣ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಅಪ್ಸರೆಯ ಒಡನಾಟ ಮಾಡೋದು, ಪುನಃ ಭೂಮಿ ಬರೋದು, ಪುನಃ ಯಜ್ಞ ಮಾಡೋದು, ಅಪ್ಸರೆ ಇರೋದು, ಇಷ್ಟೇ. ಅದರ ಆಚೆ ಪ್ರಪಂಚ ಇಲ್ಲ ಅವರಿಗೆ. ಅವರಿಗೆ ಮೋಕ್ಷವೂ ಇಲ್ಲ, ದೇವರು ಇಲ್ಲ. ವೇದ ಹೋಗ್ತಾರೆ, ಅದು ಅಷ್ಟು ನಾಯವಸ್ತಿ, ಅಲ್ಲಿ ಮೋಕ್ಷವೇ ಇಲ್ಲ. ಅದರಿಂದ ಮುಕ್ತ ಸ್ಥಿತಿ ಅಂತ ಅನ್ನೋದೇ ಇಲ್ಲ. ಹೀಗೆ ವೇದ ಓದಿದವರು, ವೇದಜ್ಞರು ಹೀಗೆಲ್ಲ ಹೇಳ್ತಾರೆ, ನಾನು ಯಾವುದನ್ನು ನಂಬಬೇಕು ಅಂತ ಪ್ರಶ್ನೆ ನಚ್ಚಿಗೆ. ಬಹಳ ಬ್ಯೂಟಿಫುಲ್ ಇದು. ಸತ್ತವರು ಇದ್ದಾರೆ ಇಲ್ಲವರು ಬಿಟ್ಟು ಈ ವಿಷಯ ತಗೊಂಡ್ಬಿಟ್ರೆ ಇದು ಇಡೀ ವಿಶ್ವದ ಎಲ್ಲ ಸಮಸ್ಯೆಗಳನ್ನು ಒಳಗೊಳ್ಳುತ್ತೆ. ಹಾಗೆ ಮೀಮಾಂಸಕರು, ಬೌದ್ಧರು, ನೈಯಾಯಿಕರು ಎಲ್ಲ. ಆಮೇಲೆ ಇವರಿದ್ದಾರೆ, ರಾಮಾನುಜಾಚಾರ್ಯ ಇದ್ದಾರೆ. ಅವರು ಹೇಳಿದರು ಮೋಕ್ಷ ಅಂದರೆ ಅದು ಭಗವಂತನನ್ನು ಸೇರುವುದು, ಐಕ್ಯ ಅಲ್ಲ. ಮೋಕ್ಷಕ್ಕೆ ಹೋಗುವುದು ಬಿಕಮಿಂಗ್, ಅದು ನಥಿಂಗ್ನೆಸ್ ಅಲ್ಲ. ಅದು ಏನಾಗುವುದು ಒಂದು ಪ್ರಶ್ನೆ. ಅವರು ಹೇಳಿದರು ಎಲ್ಲ ಒಂದೇ ಥರ ಆಗೋದು. ನಾನು ಹೇಳಿದೆ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಮೋಕ್ಷದಲ್ಲಿ ಎಲ್ಲರೂ ಸಮಾನರು. ಈಗ ಇಲ್ಲಿ ನಮಗೆ ಒಂದು ಗ್ರೇಡೇಷನ್ ಇದೆ. ಒಬ್ಬರು ದೊಡ್ಡವ, ಒಬ್ಬ ಸಣ್ಣವ, ಆಮೇಲೆ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಒಬ್ಬ ಸುಖಿ, ಒಬ್ಬ ದುಃಖಿ. ಅಲ್ಲಿ ಎಲ್ಲರೂ ಆಲ್ ಈಕ್ವಲ್ ಟು ಗಾಡ್. ದೇವರಿಗೆ ಎಷ್ಟು ಜ್ಞಾನಾನಂದ ಅಷ್ಟೇ ಜ್ಞಾನಾನಂದ. ಆದ್ದರಿಂದ ಭೇದ ಇದೆ, ಆದರೆ ಎಲ್ಲರೂ ಸಮಾನರು. ಅಂದರೆ ಒಂದು ದೃಷ್ಟಿಯಿಂದ ಈಕ್ವಲ್ ಆದ್ರಿಂದ ದೇವರಿಗೂ ಕೂಡ ಪೂರ್ವ ನಿಯಂತ್ರಣ. ಯಾಕಂದ್ರೆ ನಿನ್ನಷ್ಟೇ ಆನಂದ ನನಗಿದೆ, ನೀನೇನು ಮಹಾ ಅಂತ ಕೇಳ್ಬೋದಲ್ಲ ದೇವರ ಹತ್ರ. ಸೊ ಇದು ಅಸ್ತಿ ನ್ಯಾಯಮಸ್ತಿ. ಅದು ಅಂದ್ರೆ ಆ ಸಮಾನತೆ ಇದೆಯೋ, ದೇವರಿಗೂ ಜೀವನಿಗೂ ಸಮಾನತೆ ಬಂದುಬಿಡುತ್ತೋ, ಎಲ್ಲರೂ ಈಕ್ವಲ್ ಆಗಿಬಿಡ್ತಾರೋ, ಅಥವಾ ಅಲ್ಲಿಯೂ ಗ್ರೇಡೇಷನ್ ಇದೆಯೋ? ಗ್ರೇಡೇಷನ್ ಇದ್ರೆ ಇಲ್ಲಿ ಹಾಗೆ ಆಯ್ತು. ಈ ವರ್ಷ ಅಷ್ಟೇ, ಅಲ್ಲಿಯೂ ನಿಯಾಮಕ ಇದ್ದಾನೆ, ಇಲ್ಲಿಯೂ ನಿಯಾಮಕ ಇದ್ದಾನೆ, ಅಲ್ಲಿಯೂ ಗ್ರೇಡೇಷನ್, ಇಲ್ಲಿಯೂ ಮೇಲು ಕೀಳಿದೆ, ಅಲ್ಲಿಯೂ ಮೇಲು. ಮತ್ತೆ ಏನು ಮೋಕ್ಷ ಅಂದ್ರೆ? ಮೇಲು ಕೀಳು ತಾರತಮ್ಯ, ನಾವು ಬಯೋದು ಎಲ್ಲ ತಾರತಮ್ಯ. ಅರೆ ಅಲ್ಲಿಯೂ ಅದೇ ಇರುವುದಾದರೆ ಅದು ಮೋಕ್ಷ ಆಗೋದು ಹೇಗೆ? ಸೊ ಇದೆಲ್ಲಕ್ಕೆ ಉತ್ತರ ಬೇಕು ನನಗೆ ಅಂತ ನಚಿಕೇತ. ಈ ಪ್ರಶ್ನೆಗಳು ವಸ್ತುತಃ ನಚಿಕೇತನ ಪ್ರಶ್ನೆಗಳಲ್ಲ. ಅವನು ಅಂತರ್ಮುಖವಾಗಿ ಇದನ್ನು ತಿಳಿದವ. ಹಿಂದಿನ ಕಾಲದ ಋಷಿಗಳ ಒಂದು ಅಭ್ಯಾಸ ಏನು ಅಂದರೆ, ನಮಗೆ ಯಾವ ಪ್ರಶ್ನೆ ಬರುತ್ತೋ ಅದನ್ನು ಪ್ರಶ್ನೆ ಹಾಕಿ ಉತ್ತರ ಕೊಡಿಸುವುದು. ಅದೇ ನಮಗೋಸ್ಕರ ಅಂತ. ನಚಿಕೇತ ಅವರು ಪ್ರಜಾನನ್ನು ಗೊತ್ತಿಟ್ಟವನಿಗೆ, ಆದರೂ ನಮಗೋಸ್ಕರ ಯವನ ಬಾಯಿಂದ ಹೇಳಿಸಿದ. ಯಾಕೆಂದ್ರೆ ದೊಡ್ಡವ್ರ ಬಾಯಿಂದ ಬರ್ಬೇಕಪ್ಪ ಅಂತ. ಅವ್ರು ದೊಡ್ಡವ್ರು ದಡ್ಡರಾಗಿದ್ದರು, ದೊಡ್ಡವ್ರ ಬಾಯಿಂದ ಬರ್ಬೇಕು. ಕೆಲವರು ದೊಡ್ಡವರು ದಡ್ಡರು ಇರ್ತಾರೆ, ಅವ್ರು ಗೊತ್ತಿರೋದಿಲ್ಲ, ಅದು ದೊಡ್ಡವ್ರು ಹೇಳಿದ್ದಪ್ಪ ಅಂತ. ಹಾಗೆ ಇವ್ ದೊಡ್ಡವ್ರ ಬಾಯಿಂದ ಬರ್ಬೇಕು. ಈ ನಚಿಕೆ ಅಂತ ಹೇಳಿದೆ, ಪೆದ್ದ ಹುಡುಗ, ಅವನಿಗೇನು ಗೊತ್ತಿದೆ ಅಂತ ಅವನ ಅಪ್ಪರೇ ಬೈತಾನೆ. ನಿನಗೇನು ಗೊತ್ತು, ಪೆದ್ದ ಕುಡುಗು. ಅದಕ್ಕೆ ಯವನ ಬಾಯಿಂದ ಬರ್ಬೇಕು. ಅದಕ್ಕೋಸ್ಕರ ಅಸ್ತಿತ್ವಕ್ಕೆ ನಾಯಮಸ್ಥಿತಿಕೆ ಎಲ್ಲ ಮುಕ್ತ ಸ್ಥಿತಿಯ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಹಾಕಿದ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು.
ಏತದ್ ವಿದ್ಯಾ ಮನುಶಿಷ್ಟಸ್ತಯಾಹಂ. ಇದು ತೃತೀಯವರ. ಅದಕ್ಕೆ ಯಮ ಹೇಳ್ತಾನೆ, ಅಪ್ಪ ಈ ಪ್ರಶ್ನೆ ಬೇಡ, ನಿನಗೆ ನೀನು ಕೇಳಿದ್ದು 3 ವರ ಕೊಡ್ತೇನೆ ಅಂತ ಹೇಳಿದ್ದೆ, ಆದರೆ ಏನ ಬೇರೆ ಕೇಳು, ಇದು ಬೇಡ. ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಪುರ ನಹಿ ಸುಜ್ಞೇಯಂ. ನೋಡಿ, ಸತ್ತ ಮೇಲೆ ಜೀವ ಇದ್ದಾನೋ ಇಲ್ಲೋ ಅಂತಂದ್ರೆ ಯಮ ಹೇಳು ಸಾಧ್ಯ ಉಂಟು. ಅಪ್ಪ ದೇವತೆಗಳಿಗೂ ಈ ವಿಷಯ ಗೊತ್ತಿಲ್ಲ, ಪೂರ ಸತ್ತವರು ಇದ್ದಾರೋ ಗೊತ್ತಿಲ್ಲ ದೇವತೆಗಳಿಗೂ. ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಪುರ. ಹಿಂದಿನಿಂದ ದೇವತೆಗಳು ಇದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವತೆಗಳು ಮುಕ್ತರಲ್ಲ. ಅಮುಕ್ತರಾದ ದೇವತೆಗಳಿಗೂ ಮುಕ್ತ ಸ್ಥಿತಿ ಏನು ಅಂತ ಅದು ಪ್ರತ್ಯಕ್ಷ ನೋಡುವ ಅನುಭವ ಇಲ್ಲ. ಅದು ನಮಗೂ ಪ್ರತ್ಯಕ್ಷ ಅನುಭವ ಇಲ್ಲಪ್ಪ. ಆದ್ದರಿಂದ ದೇವೈಹಿ, ನಾವು ದೇವತೆಗಳು, ಇಲ್ಲಿ ಬಹುವಚನ ಇರೋದರಿಂದ ಇಲ್ಲಿ ದೇವತೆಗಳು ಅಂತ ಅರ್ಥ. ದೇವೈಹಿ ಬಹುವಚನ, ಏಕವಚನ ಬಂದಾಗ ದೇವ ಏಕೋ ದೇವ, ಇದು ಬಹುವಚನ ಹೇಳಿದೊಳ್ಳೆ ಅವರು ದೇವೈಹಿ ಹೇಳಿದ್ನಲ್ಲ, ದಿವು ಶಬ್ದಕ್ಕೆ ದಿವು ದ್ಯೂತವಂತ ಜ್ಞಾನ, ಪ್ರಕಾಶ ಸ್ವರೂಪರು, ಜ್ಞಾನ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ ಇಲ್ಲಿ. ನಾವೀಗ ಭಗವಾನ್ ಅಂದ್ರೆ ದೇವರು, ಆದರೆ ಗುರುಗಳಿಗೂ ಭಗವತ್ಪಾದರು ಅಂತ ಹೇಳೋದಿಲ್ಲ. ಅಂದ್ರೆ ಸೆಕೆಂಡ್, 2ನೇ ದರ್ಜೆಯ ಭಗವಂತರು ಅವರು. ಹಾಗೆಯೇ ಇವರು 2ನೇ ದರ್ಜೆಯ ದೇವತೆಗಳು. ಅಂದ್ರೆ ಇವರು ಪ್ರಕಾಶ ಸ್ವರೂಪರು, ಇವರು ಜ್ಞಾನಿಗಳು. ಅದರಿಂದ ದೇವತೆಗಳನ್ನು ಕೂಡ ದೇವಶಬ್ದದಲ್ಲಿ ಪ್ರಯೋಗಿಸ್ತಾರೆ. ಅದ್ರ ದೇವಶಬ್ದದ ಮುಖ್ಯಾರ್ಥ ವಿಷ್ಣು ಅಂತ. ಆ ಅರ್ಥ ಎಲ್ಲಿ ಕೊಡುವುದಿಲ್ವೋ ಅದಕ್ಕೆ ಇನ್ಫೀರಿಯರ್ ಮೀನಿಂಗ್. ಯಾವಾಗಲೂ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ತವೆ. ಅದರಲ್ಲಿ ಮೊದಲು ಫಸ್ಟ್ ಪ್ರಿಫರೆನ್ಸ್ ಮುಖ್ಯ ಅರ್ಥ, ಅದು ಕೂಡದೇ ಇದ್ದಾಗ ಸೆಕೆಂಡ್ರಿ ಮೀನಿಂಗ್. ಈಗ ಕೆಲವೊಮ್ಮೆ ಸಮಾನವಾದಂಥ ಅರ್ಥ ಇರುತ್ತೆ, 2 ಅರ್ಥವು ಸಮಾನ, ಈಕ್ವಲ್, ಅವಾಗ ಕಾಂಟೆಕ್ಸ್ಟುವಲ್ ಮೀನಿಂಗ್. ಈಗ ಇನ್ನು ಸೈಂಧವ ಮಾನಯ ಅಂತ ಒಬ್ಬ ಹೇಳಿದ. ಸೈಂಧವ ಅಂದರೆ ಉಪ್ಪು ಹೌದು, ಸೈಂಧವ ಅಂದರೆ ಕುದುರೆಯೂ ಹೌದು. ಯಾಕೆಂದ್ರೆ ಸಿಂಧು ದೇಶದಿಂದ ಬರುವ ಪ್ರಾಣಿ ಕುದುರೆ, ಅದು ಸೈಂಧವ. ಸಮುದ್ರದಿಂದ ಬರುವಂತಹ ವಸ್ತು ಸೈಂಧವ, ಉಪ್ಪು. ಆಗ ಸೈಂಧವ ಅಂದರೆ ಉಪ್ಪು ಹೌದು, ಕುದುರೆ ಹೌದು, 2 ಈಕ್ವಲಿ ಪವರ್ಫುಲ್. ಅದರಲ್ಲಿ ಒಂದು ಮುಖ್ಯ ಅರ್ಥ, ಒಂದು ಅಮುಖ್ಯ ಅರ್ಥ ಅಲ್ಲ, 2 ಮುಖ್ಯ ಅರ್ಥ. ಅವಾಗ ಏನು ಮಾಡಬೇಕು? ಕಾಂಟೆಕ್ಸ್ಟುವಲ್ ಮೀನಿಂಗ್ ಅಂದ್ರು. ಅದು ನೋಡುತ್ತಾ ಅವನು ಕುದುರೆ ಅಂತ ಹೇಳಿದ್ದು ಪ್ರಯಾಣಕ್ಕೆ ಅಂಗಿ ಹಾಕೊಂಡು ಹೊರಟೋ ಊಟಕ್ಕೆ ಕೂತಾಗಲೋ. ಊಟಕ್ಕೆ ಕೂತಾಗ ಕುದುರೆ ತರಬೇಡ, ಪ್ರಯಾಣಕ್ಕೆ ಹೋಗುವಾಗ ಉಪ್ಪು ತರಬೇಡ, ಇಷ್ಟೇ ವಿಷಯ. ಅದು ಕಾಮನ್ ಸೆನ್ಸ್, ಯಾವ್ದು ಅರ್ಥ ಅಂತ ತಿಳ್ಕೊಳ್ಳಿಕ್ಕೆ ಸುಲಭ. ಆದರೆ ಒಂದೇ ಸಮಾನ ಅಲ್ಲದ ಮುಖ್ಯ ಅರ್ಥ ಇಟ್ಟುಕೊಂಡು ಮುಖ್ಯ ಅಮುಖ್ಯ ಅಮುಖ್ಯ ಹೀಗೆ ಮುಖ್ಯತಮ, ಮುಖ್ಯತರ, ಮುಖ್ಯ ಅಮುಖ್ಯತಮ, ಅಮುಖ್ಯ ಇದೆ, ಅಮುಖ್ಯ ಅಮುಖ್ಯತರ, ಅಮುಖ್ಯತಮ, ಹೀಗೆ ಅರ್ಥಗಳು ಲೆವೆಲ್ಗಳಿದೆ. ಅಲ್ಲಿ ಮೊದಲು ಮುಖ್ಯ ಅರ್ಥ ನೋಡು, ಅದು ಕೊಡದೇ ಇದ್ದಾಗ ಮುಖ್ಯ ಅರ್ಥ ಬಾರದು. ಅದೇ ಇಲ್ಲಿ ದೇವ ಶಬ್ದಕ್ಕೆ ವಿಷ್ಣು ಅರ್ಥ ಕೊಡೋಲ್ಲ. ಯಾಕಂದ್ರೆ ದೇವತೆಗಳು ಕೂಡ ಅವನ ಬಗ್ಗೆ ವಿಷ್ಣುವಿನ ಬಗ್ಗೆ ಚರ್ಚಿಸ್ತಾ ಇದ್ದಾರೆ ಅಂದ್ರೆ ವಿಷ್ಣು ಅಲ್ಲ ಅಂತ ಆಯ್ತು.